ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಾಸ್ತವವಾಗಿ ನಿನ್ನೆ ವಾದಿರಾಜರ ಬಗ್ಗೆ ಇದೇ ರೀತಿ ಪೂರ್ತಿ ಸಮಯವನ್ನು ಕೊಡಬೇಕಿತ್ತು. ಆದರೆ ಅದು ಕಡೆಯಲ್ಲಿ ಅನ್ನಿಸಿತು. ಆದ್ದರಿಂದ ವ್ಯಾಸತೀರ್ಥರ ಬಗ್ಗೆ ಹಾಗೆ ಆಗೋದು ಬೇಡ ಅಂತ ಹೇಳಿ ನಾನು ಇವತ್ತು ಇಡೀ ಏನಿದೆ ಇವತ್ತಿನ ವಿಷಯ ಅದನ್ನು ವ್ಯಾಸತೀರ್ಥರ ಚಿಂತನೆಗೆ ಮೀಸಲಿಡುತ್ತೇನೆ. ವ್ಯಾಸತೀರ್ಥರದ್ದು ವ್ಯಾಸತ್ರಯ ಅಂತ ಹೇಳಿ ನಮ್ಮಲ್ಲಿ ಮಾಧ್ವರಲ್ಲಿ ಪ್ರಧಾನವಾದದ್ದು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ತರ್ಕತಾಂಡವದ ಬಗ್ಗೆ ಇನ್ನೊಮ್ಮೆ ಯಾವತ್ತಾದರೂ ಮಾತನಾಡುವ. ಇವತ್ತು ಚಂದ್ರಿಕಾದ ಬಗ್ಗೆ ಮಾತನಾಡಬೇಕು ಅಂತ. ಆ ಚಂದ್ರಿಕಾದ ಪೂರ್ತಿ ಹೆಸರು ತಾತ್ಪರ್ಯ ಚಂದ್ರಿಕಾ ಅಂತ. ಇನ್ನೂ ಪೂರ್ತಿ ಹೆಸರು ಹೇಳಬೇಕು ಅಂತಾದರೆ ತತ್ವಪ್ರಕಾಶಿಕಾ ತಾತ್ಪರ್ಯ ಚಂದ್ರಿಕಾ ಅಂತ. ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಇದೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ. ಆ ಬ್ರಹ್ಮಸೂತ್ರ ಭಾಷ್ಯ ಹೇಗಿದೆ? ಸೂತ್ರಕ್ಕೆ ಅರ್ಥ, ಅದಕ್ಕೆ ಪೂರಕವಾದ ಸೂತ್ರಕ್ಕೆ ಅರ್ಥ, ಅದಕ್ಕೆ ಪೂರಕವಾದ ಪ್ರಮಾಣ ಗಂಭೀರವಾಗಿ ಇದೆ. ಬಾಲ ಸಂಘಮಪಿ ಬೋಧಯದ್ ಭೃಶಂ ಅಂತ ಹೇಳುವ ಹಾಗೆ ಇದು ಮಧ್ವ ಭಾಷ್ಯ. ಆ ಭಾಷ್ಯಕ್ಕೆ ಎರಡು ವ್ಯಾಖ್ಯಾನ ಬಂತು. ಒಂದು ತತ್ವಪ್ರದೀಪ. ಆ ತತ್ವಪ್ರದೀಪ ಅಸಾಂಪ್ರದಾಯಿಕವಾಗಿ ಇತ್ತು. ಸೂತ್ರಕ್ಕೇನರ್ಥ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ರು. ಆದರೆ ಮೀಮಾಂಸಕರು ಅಂತ ಇದ್ರು. ಅವರೇನು ಮಾಡಿದ್ರು, ಒಂದು ಅಶುಭ ಸಂಪ್ರದಾಯವನ್ನು ಹುಟ್ಟು ಹಾಕಿಬಿಟ್ರು. ಒಂದು ಸೂತ್ರ ಅಂತ ಹೇಳಿದ್ರೆ ಸಂಗತಿಯನ್ನ ಹೇಳಬೇಕು. ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ಇರುವ ಸಂಬಂಧ ಏನು ಅಂತ ಹೇಳಬೇಕು. ಇವಾಗ ಅಥಾತೋ ಬ್ರಹ್ಮ ಜಿಜ್ಞಾಸ ಆದಮೇಲೆ ಜನ್ಮಾದ್ಯಸ್ಯ ಯತಃ ಬರುತ್ತೆ. ಜನ್ಮಾದ್ಯಸ್ಯ ಯತಃ ಅಂತನ್ನುವ ಸೂತ್ರ ಯಾಕೆ ಬಂತು? ಮೊದಲನೇ ಸೂತ್ರ ಆದ್ಮೇಲೆ ಎರಡನೇ ಸೂತ್ರ ಯಾಕೆ ಬಂತು? ಆಮೇಲೆ ಪೂರ್ವ ಪಕ್ಷ ಏನು, ಸಿದ್ಧಾಂತ ಏನು, ಈ ತರಹ ಈ ಸೂತ್ರದ ವಿಷಯ ಏನು. ವಿಷಯ ಅಂದರೆ ಸಂದೇಹ. ನಿಮಗೆ ಬಂದ ಸಂದೇಹಕ್ಕೆ ಉತ್ತರ ಕೊಡಬೇಕು. ಇದನ್ನ ಅಧಿಕರಣ ಪೇಟಿಕಾ ಅಂತ ಕರೀತಾರೆ. ಈ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ತತ್ವಪ್ರದೀಪ ಇರಲಿಲ್ಲ. ತ್ರಿವಿಕ್ರಮ ಪಂಡಿತರು ಹೇಳಿದ್ರು, ನಾನು ಸಮುದ್ರದ ಎದುರು ಕೂತು ಅಲೆಗಳನ್ನು ಎಣಿಸೋದಿಲ್ಲ ಅಂತ ಅಂದ್ಬಿಟ್ರು. ಯಾಕೆ ಆ ರೀತಿ ಹೇಳಿದ್ರು ಅಂದ್ರೆ, ಇದು ಬೋರ್. ಇದು ಒಂದು ಸೂತ್ರ, ಆ ಸೂತ್ರದ ವಿಷಯ ಏನು, ವಿಷಯ ಏನು. ವಿಷಯ ಅಂದ್ರೆ ತಾಲವ್ಯ ಶಕಾರ, ಶಿವ ಅನ್ನುವಲ್ಲಿನ ಶಕಾರ, ಶಂಕರ ಶಕಾರ. ವಿಷಯ ಅಂದ್ರೆ ಸಂದೇಹ, ಸಂಗತಿ, ಸಂದೇಹ. ಏನು ಸಂದೇಹ ಇದೆ, ಏನು ಉತ್ತರ ಬರುತ್ತೆ, ಈ ಸೂತ್ರಕ್ಕೆ ವಿಷಯ ಏನು, ಪೂರ್ವ ಪಕ್ಷ ಏನು, ಸಿದ್ಧಾಂತ ಏನು. ಈ ಐದನ್ನ ಹೇಳಿದರೆ ಸೂತ್ರ ಸಾರ್ಥಕ. ಇದು ವ್ಯಾಖ್ಯಾನ ಅಂತಾರೆ ಅಂತ. ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನ ಹಾಗಿರಲಿಲ್ಲ. ಅದಕ್ಕೇನು ಮಾಡಿದ್ರು ಜಯತೀರ್ಥರು, ಪ್ರಾಯ ಅವತ್ತಿನ ಕಾಲದವರೆಲ್ಲ ಮಧ್ವಾಚಾರ್ಯರ ಭಾಷ್ಯ ಸರಿ ಇಲ್ಲ ಅಂತ ಹೇಳ್ತಿದ್ರೋ ಏನೋ. ಕಾರಣ ಏನು ಅಂದರೆ,
ನಂತರ ನಾವು ಎಕ್ಸ್ಪೆಕ್ಟ್ ಮಾಡಿದ್ರ ತರ ಭಾಷ್ಯ ಇರಬೇಕು ಅಂತ. ಅದು ವಾಸ್ತವವನ್ನು ಹೇಳ್ತಾ ಇದೆಯೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ನಾವು ಅನ್ಕೊಂಡಿರೋ ತರಹ ಇಲ್ಲ ಅಂತ. ಆ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕಾಗಿ ಮೀಮಾಂಸಕರ ಸ್ಟೈಲ್ನಲ್ಲಿ, ನೆನಪಿಟ್ಟುಕೊಳ್ಳಿ, ಮೀಮಾಂಸಕರ ಸ್ಟೈಲ್ನಲ್ಲಿ ತತ್ವಪ್ರಕಾಶಿಕಾದ ರಚನೆ ಆಯಿತು. ಆದರೆ ಅವರು ಶಾಂಕರ ಭಾಷ್ಯದಲ್ಲಿ ಹೀಗಿದೆ ಹೀಗಿಲ್ಲ ಅಂತ ಏನೂ ಹೇಳಲಿಲ್ಲ. ವ್ಯಾಸತೀರ್ಥರು ಬಂದರು, ಮೂರೂ ಭಾಷ್ಯವನ್ನು ಕಂಪೇರ್ ಮಾಡಿದ್ರು. ಒಂದು ಸೂತ್ರವನ್ನು ತೆಗೆದುಕೊಂಡ್ರೆ ತತ್ವಪ್ರಕಾಶಿಕಾದ ಆಸರೆಯಲ್ಲಿ ಶಂಕರ ಭಾಷ್ಯ ಏನು ಹೇಳುತ್ತೆ, ರಾಮಾನುಜ ಭಾಷ್ಯ ಏನು ಹೇಳುತ್ತೆ, ಆಮೇಲೆ ಮತ್ತೊ ಭಾಷ್ಯ ಯಾಕೆ ಹೀಗಿದೆ, ಈ ಮೂರನ್ನು. ಇವಾಗ ನಮ್ಮ ಗುರುಗಳು ಗೀತೆಗೆ 3 ವ್ಯಾಖ್ಯಾನ ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ವಿಮರ್ಶೆ ಮಾಡಿದ್ದಾರೆ. ಸ್ವಲ್ಪ ಅದಕ್ಕಿಂತ ಹಳೆ ಸ್ಟೈಲು ವ್ಯಾಸತೀರ್ಥರು ಮಾಡಿದ್ದು. ಹೀಗಾಗಿ ಗುರುಗಳು ಹೀಗೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಕಾರಣ ವ್ಯಾಸತೀರ್ಥರ ಚಂದ್ರಿಕಾನೆ ಇನ್ಫ್ಲೂಯೆನ್ಸ್. ಅವರು ಉಪನಿಷತ್ ಭಾಷ್ಯಕ್ಕೂ ಕೂಡ ಇದೇ ರೀತಿ ಮಾಡಿಕೊಂಡು ಹೋದರು. ಆದ್ರೆ ಆ ಉತ್ಸಾಹ ಅವ್ರಿಗೆ ಈಶಾವಾಸ್ಯ ಉಪನಿಷತ್ತಿಗೆ ಮಾತ್ರ ಇತ್ತು, ಆಮೇಲೆ ಉಳಿದ್ರಲ್ಲಿ ಉಳಿಲಿಲ್ಲ. ಆದರೂ ಕೆಲವೊಂದು ಕಡೆ ಮಾಡಿದ್ದಾರೆ. ಸರಿ, ವ್ಯಾಸತೀರ್ಥರೇನು ಮಾಡಿದ್ರು, ಇದು ಎಲ್ಲವನ್ನ ಅವರು 2 ಅಧ್ಯಾಯಗಳಿಗೆ ವ್ಯಾಖ್ಯಾನ ಬರೆದದ್ದು. ವ್ಯಾಸತೀರ್ಥರು 2 ಅಧ್ಯಾಯಕ್ಕೆ ಹೇಗೆ ಅಂತ ತೋರಿಸಿದ್ದು. ಇದಾದ ಮೇಲೆ ಶೇಷ ತಾತ್ಪರ್ಯ ಚಂದ್ರಿಕಾ ಅಂತ ರಘುನಾಥ ತೀರ್ಥರು ಬರೆದರು, ಆದರೆ ಹೆಚ್ಚು ಅದು ಪ್ರಚಲಿತ ಆಗಲಿಲ್ಲ. ವ್ಯಾಸತೀರ್ಥರ ಆರಾಧನೆಯ ಪ್ರಯುಕ್ತ ಇವತ್ತು ನಾವು ಅವರ ಚಂದ್ರಿಕಾದ ಕೆಲವು ಭಾಗಗಳನ್ನು ಚಿಂತನೆ ಮಾಡುವ ಸಮಯ ಇದು. ಆಯ್ತಾ? ಇಷ್ಟು ಪೀಠಿಕೆ. ಆ ತಾತ್ಪರ್ಯ ಚಂದ್ರಿಕಾದಲ್ಲಿ ಮಧ್ಯೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ವ್ಯಾಸತೀರ್ಥರದ್ದು. ಆ ಸೆನ್ಸ್ ಆಫ್ ಹ್ಯೂಮರ್ನ ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಪ್ರಯತ್ನ ಹೇಗಿತ್ತು ಅಂತ. ಭೋಕ್ತಾಪತ್ತೆ ರವಿಭಾಗಶ್ಚೇತ್ ಸ್ಯಾಲ್ ಲೋಕವತ್ ಅಂತ ಹೇಳಿ ಒಂದು ಸೂತ್ರ ಇದೆ. ಅದರ ಅರ್ಥ ಹೀಗೆ: ಜೀವನಿಗೆ ದುಃಖ ಆಗತ್ತೆ, ಜೀವನಿಗೆ ಅಜ್ಞಾನ ಇದೆ, ಜೀವನ ಒಳಗಡೆ ಇರುವ ದೇವರಿಗೆ ದುಃಖ ಇಲ್ವಾ? ಮನೆ ಸುಟ್ಟಾಗ ಮನೆ ಒಳಗಡೆ ಇರುವವನಿಗೆ ಎಫೆಕ್ಟ್ ಆಗುವ ಹಾಗೆ ದುಃಖ ಬಂದಾಗ ಇದೇ ಹೃದಯದ ಬೇಗೆ ದೇವರಿಗೆ ಎಫೆಕ್ಟ್ ಆಗತ್ತಾ ಆಗಲ್ವಾ? ಆಗಲ್ಲ ಅಂದ್ರು ವೇದವ್ಯಾಸರು. ಭೋಕ್ತಾಪತ್ತೇ ಅವಿಭಾಗ, ಇಬ್ಬರಿಗೂ ಕೂಡ ಒಂದೇ ತರಹದ ಭೋಗ ಆಗಬೇಕಾದೀತು. ಯಾಕೆ ಅಂದ್ರೆ ಇಬ್ಬರು ಒಂದೇ ಕಡೆ ಇರುವುದರಿಂದ ಎಂದರೆ ಸ್ಯಾಲ್ ಲೋಕವತ್ತು, ಇಲ್ಲ ಲೋಕದಲ್ಲಿ ಕಂಡ ಹಾಗೆ. ಲೋಕದಲ್ಲಿ ಹೇಗೆ ಕಾಣ್ತಾರೆ? ಒಂದೇ ಜೈಲಿನಲ್ಲಿ ಜೈಲರು ಇರ್ತಾನೆ, ಖೈದಿನೂ ಇರ್ತಾನೆ. ಜೈಲರಿಗೆ ದುಃಖ ಆಗಲ್ಲ, ಖೈದಿಗೆ ದುಃಖ ಆಗತ್ತೆ. ಜೈಲರಿಗೆ ಸ್ವಾತಂತ್ರ್ಯ ಇರುತ್ತೆ, ಖೈದಿಗೆ ಸ್ವಾತಂತ್ರ್ಯ ಇರಲ್ಲ. ಈ ತರಹ ಅಂತ ಹೇಳಿ ಒಂದು ಸರಿಸುಮಾರಾದ ಸೂತ್ರದ ಅರ್ಥ. ಇದಕ್ಕೆ ವ್ಯಾಖ್ಯಾನ ಬರಿತಾ ಪಾರಿಭಾಷಿಕವಾದ ಮತ್ತೆ ಆ ಕಾಲದ ಇದನ್ನೆಲ್ಲ ಬರೆದು ಲೋಕಕ್ಕೆ ಇಳಿತಾರೆ. ಭಿನ್ನ ನಬ್ಜಬ್ಧಿ ದೃಷ್ಟಾಂತಂ ವದಂತಿ ಯಂ ಶ್ರುತಿ ಸ್ವಯಂ ಗೌಣಾರ್ಥ ಪರತಾಂ ಸ್ವಸ್ಯ ಆಚಷ್ಟೆ ಸ್ಪಷ್ಟಮೇವನಃ. ದೇವರು ಜೀವರಿಂದ ಅಭಿನ್ನ ಅಂತ ಹೇಳುವ ಉಪನಿಷತ್ತಿನ ದೃಷ್ಟಾಂತಗಳನ್ನು ನೋಡಿ. ನದಿ ಯಥಾ ನದ್ಯ ಸ್ಯಂದಮಾನಾ ಸಮುದ್ರೇ ಅಸ್ತಂ ಗಚ್ಚಂತಿ, ಸಮುದ್ರದಲ್ಲಿ ಅಸ್ತವನ್ನು ಹೊಂದುತ್ತವೆ, ಹಾಗೆ ಈ ಜೀವ ಪರಮಾತ್ಮನಲ್ಲಿ ಸೇರುತ್ತಾನೆ ಅಂತ ಇದೆ. ನದಿ ಭಿನ್ನವಾದ ಸಮುದ್ರ, ಅಲ್ಲಿ ಸೇರುತ್ತೆ ಅಂತ ಇದೆ, ಒಂದೇ ಅಂತ ಹೇಳಲಿಲ್ಲ. ಈ ದೃಷ್ಟಾಂತವನ್ನು ಹೇಳುವ ಮೂಲಕವೇ ಉಪನಿಷತ್ತು ತನ್ನ ಮಾತಿಗೆ ಗೌಣಾರ್ಥ, ಒಂದಾದರೂ ಏಕಂಭವಂತಿ ಅನ್ನುವ ಮಾತಿಗೆ ಗೌಣಾರ್ಥ, ಅಪ್ರಧಾನವಾದ ಅರ್ಥವನ್ನು ಹೇಳುತ್ತೆ. ಇದಕ್ಕೆ ಉದಾಹರಣೆ ಮಹಾಭಾರತದ ಒಂದು ಮಾತಿನಿಂದ ತಗೊಳ್ಳಿ ಅಂತಾರೆ ವ್ಯಾಸತೀರ್ಥರು.
ಏಕೀಭೂತಾ ತು ಸಾ ಸೇನಾ ಪಾಂಡವಾನ್ ಅಭ್ಯವರ್ತತ ಇತ್ಯಾದಿವತ್ ಭವೇದೇಕೀ ಭವಂತಿ ಇತ್ಯಾದಿ ವೇದವಾಕ್. ಏಕೀಭೂತಾ ತು ಸಾ ಸೇನಾ ಪಾಂಡವಾನ್ ಅಭ್ಯವರ್ತತ. ಚದುರಿ ಹೋಗಿದ್ದ ಸೇನೆ ಕರ್ಣನ ಪರಾಕ್ರಮದಿಂದ ಮತ್ತೆ ಒಂದಾಗಿ ಪಾಂಡವರನ್ನ ಕುರಿತು ಓಡಿತು. ಇಲ್ಲಿ ಏಕೀಭೂತ ಅಂತ ಇದೆ. ಏನರ್ಥ? ಒಬ್ಬನೇ ಆಗ್ಬಿಟ್ಟ ಸೇನೆ ಅಂತನಾ? ಒಟ್ಟಾಯಿತು ಅಂತ ಅರ್ಥ. ಹಾಗೆ ಸರ್ವ ಏಕೀಭವಂತಿ ಅನ್ನುವ ಮಾತಿಗೆ ಒಟ್ಟಾದವು ಅಂತ ಅರ್ಥ. ವ್ಯಾಸತೀರ್ಥರು ಮುಂದುವರೆದು ಹೇಳ್ತಾರೆ, ಮಾಷಾದಿವಚ್ಚರಾಶ್ಯಾದವು. ನೋಡಿ, ಅಕ್ಕಿ ಇದೆ ಅಂತೇವೆ, ಒಂದೇ ಅಕ್ಕಿನ ಇರೋದು, ಮೂಟೆ ಇರೋದು. ಮಾಷಾದಿವಚ್ಚರಾಶ್ಯಾದವು ಸಭಾದವು ಬ್ರಾಹ್ಮಣಾದಿವತ್. ಸಭಾ ವರ್ತತೆ. ಎಷ್ಟು ಜನ ಇದಾರಲ್ಲಿ? 16 ಜನ ಇದ್ದಾರೆ. ಆದರೆ ಏಕವಚನದಿಂದ ಕರೀತೇವೆ. ಒಂದು ಅಂತ ಅರ್ಥನಾ? ಜಲೇ ಜಲಾಂತರಸ್ಯಾಪಿ ಸಂಶ್ಲೇಷೋ ನತ್ವ ಭಿನ್ನತಾ. ನೀರಿಗೆ ನೀರನ್ನು ಬೆರೆಸಿದ ಹಾಗೆ ಅಲ್ಲಿ ಸಂಶ್ಲೇಷ ಸಂಯೋಗ ಇದೆ, ಅಭಿನ್ನ ಇಲ್ಲ, ಅಭೇದ ಇಲ್ಲ. ಈ ರೀತಿ ಜೀವ ಹಾಗೂ ಪರರ ಏಕಭಾವವನ್ನು ಹೇಳುವಂತಹ ಒಂದು ಮಾತು, ಅದನ್ನ ನೀವು ಯಾವ ರೀತಿ ತಗೊಳ್ಬೇಕೋ, ಯಾವ ಮರ್ಯಾದೆಯಲ್ಲಿ ತೆಗೆದುಕೊಳ್ಳಬೇಕೋ ಆ ಮರ್ಯಾದೆಯಲ್ಲಿ ತೆಗೆದುಕೊಳ್ಳಬೇಕು ಅಂತ ವ್ಯಾಸತೀರ್ಥರು ಹೇಳುತ್ತಾರೆ. ಅದರಿಂದ ವ್ಯಾಸತೀರ್ಥರು ಬಹಳ ಗಂಭೀರವಾದ ಟೆಕ್ನಿಕಲ್ ಟರ್ಮ್ಗಳನ್ನು ಬಳಸುವ ಹಾಗೆಯೇ ಅದೇ ಧಾಟಿಯಲ್ಲಿ ಅತ್ಯಂತ ತಮಾಷೆಯಾದ ಮಾತುಗಳನ್ನು ಆಡ್ತಾ ನಮಗೆ ಕನ್ವಿನ್ಸು ಮಾಡ್ತಾರೆ. ಈಗ ಇತರ ವ್ಯಪದೇಶಾತ್ ಹಿತಾಕರಣಾದಿ ದೋಷ ಪ್ರಸಕ್ತಿ ಅಂತ ಹೇಳಿ ಒಂದು ಮಾತಿದೆ. ಇತರ ವ್ಯಪದೇಶಾತ್ ಹಿತ ಅಕರಣಾದಿ ದೋಷ ಪ್ರಸಕ್ತಿ. ಜೀವನೇ ಕರ್ತೃ ಅಂತ ಆದರೆ ಅವನು ತನಗೆ ಯಾಕೆ ಹಿತವಾಗುವಂತೆ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಳಲಿಲ್ಲ ಅಂತನ್ನುವ ಪ್ರಶ್ನೆ ಬರುತ್ತೆ. ಇತರ ವ್ಯಪದೇಶಾತ್ ಹಿತ ಅಕರಣಾದಿ ದೋಷ ಪ್ರಸಕ್ತಿ. ಜೀವನೇ ಸ್ವತಂತ್ರ ಅಂತಾದರೆ ಇವನು ಯಾಕೆ ಶಾಸ್ತ್ರವನ್ನು ಅನುಸರಿಸಬೇಕು? ನೋಡಿ, ವಿಜ್ಞಾನ ಅಂದ್ರೇನು? ನಿಯಮಗಳ ಶಾಸ್ತ್ರ. ಈ ನಿಯಮಗಳಿಗೆ ಅನುಗುಣವಾಗಿ ನೀವು ಯಂತ್ರಗಳನ್ನು ಕಂಡುಹಿಡಿದ್ರೆ ಸೌಲಭ್ಯವನ್ನು ಪಡೆಯಬಹುದು ಅಲ್ವಾ? ಇದೇ ಅಲ್ವಾ ವಿಜ್ಞಾನ? ವೇಗವಾಗಿ ಹೋಗ್ತಾ ಇದ್ದೀವಿ, ಆ ಗಾಳಿ ನಮಗೆ ಬಡಿದು ಸುಸ್ತಾಗತ್ತೆ, ಅದಕ್ಕೆ ಕಿಟಕಿ ಹಾಕೋಬೇಕು, ಅಷ್ಟೇ ತಾನೆ? ಎಲ್ಲ ಕಡೆಯೂ ಹಾಗೆ. ಒಂದು ಗಾಡಿಯ ವಿನ್ಯಾಸ ಹೇಗಿರುತ್ತೆ ಹೇಳಿ? ಗಾಳಿಯನ್ನು ತಡೆಯುವ ಹಾಗೆ, ಗಾಳಿಯನ್ನು ಸೀಳುವ ಹಾಗೆ ಇರುತ್ತೆ. ಯಾಕೆ ಬೇರೆ ಬೇರೆ ವಿನ್ಯಾಸ ಯಾಕೆ ಬರೋಲ್ಲ? ಅದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಹತ್ರ ಕೇಳಿದ್ರೆ ಈ ಆಕಾರಕ್ಕೆ ಇದೇ ಒಂದು ಕಾರಣ, ಈ ಆಕಾರ ಬರಲಿಕ್ಕೆ ಏನು ಕಾರಣ ಅಂದ್ರೆ ಇದು ಕಾರಣ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಏನರ್ಥ? ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾಗಿ ನಾವು ಸೌಲಭ್ಯವನ್ನು ಪಡೆಯುವ ಪ್ರಕಾರವನ್ನ ವಿಜ್ಞಾನ ಅಂತ ಕರೆಯೋದು. ಟೆಕ್ನಾಲಜಿ ಅಂದ್ರೆ ಅದೇ ಅಲ್ವಾ? ಜೀವ ಸ್ವತಂತ್ರ ಅಂತ ಆದ್ರೆ ಈ ವಿಜ್ಞಾನವನ್ನು ಯಾಕ್ರಿ ಅನುಸರಿಸಬೇಕು? ಭೂಮಿಯ ಒಂದು ನಡತೆಗೆ ಒಂದು ಪ್ರೋಗ್ರಾಂ ಬರೆದು ಬಿಡೋಣ, ಎಷ್ಟೇ ಮೇಲ್ಗಡೆಯಿಂದ ಧುಮುಕಿದ್ರೂ ಕೂಡ ನಮಗೇನೂ ಆಗಬಾರದು. ನಮಗೆ ರೆಕ್ಕೆಯನ್ನು ಮೂಡಿಸಿಕೊಳ್ಳೋಣ, ಟ್ರಾಫಿಕ್ ಜಾಮಿನ ಕಿರಿಕಿರಿಯೇ ಇಲ್ಲ, ಪೆಟ್ರೋಲಿನ ಅಗತ್ಯ ಇಲ್ಲ, ಮೆಕ್ಯಾನಿಕ್ಕಿನ ಸಮಸ್ಯೆಗಳಿಲ್ಲ. ಈ ತರಹ ಯಾಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ? ನಾವು ಸ್ವತಂತ್ರ ಕರ್ತೃಗಳಲ್ಲ, ಪ್ರಕೃತಿಯ ನಿಯಮವನ್ನು ನಾವು ಅನುಸರಿಸಬೇಕು. ಜೀವನೇ ಸ್ವತಂತ್ರ ಕರ್ತೃ ಅಂತಾದರೆ ಈ ಪ್ರಶ್ನೆ ಹಿತ ಅಕರಣಾದಿ ದೋಷ ಪ್ರಸಕ್ತಿ. ತನಗೆ ಹಿತವಾಗುವಂತೆ ಜಗತ್ತನ್ನ ಯಾಕೆ ತಿದ್ದಿಕೊಳ್ಳಲಿಲ್ಲ? ಕಸ್ಟಮೈಸ್ ಯಾಕೆ ಮಾಡಿಕೊಳ್ಳಿಲ್ಲ ಜಗತ್ತನ್ನ? ಇದು ಪ್ರಶ್ನೆ, ವೇದವ್ಯಾಸರು ಹೇಳುವಂಥದ್ದು. ಇದನ್ನ ವ್ಯಾಸತೀರ್ಥರು ಅನೇಕ ದೃಷ್ಟಾಂತಗಳಿಂದ ನಿರೂಪಣೆ ಮಾಡ್ತಾರೆ. ಕರ್ತೃತ್ವ ಮಾತ್ರಂ ಜೀವಸ್ಯ ಮಮಾಪಿಷ್ಟಂ ಘಟಾದಿಷು
ಅನನ್ಯಾಧೀನ ಕರ್ತೃತ್ವೇ ಸ್ಯಾದ್ಹಿತ ಕರಣಾಧಿಕಂ. ಕರ್ತೃತ್ವ ಮಾತ್ರ ಜೀವಸ್ಯ, ಜೀವ ಕರ್ತೃ ಅಂತನ್ನೋದನ್ನ ನಾವು ಒಪ್ತೇವೆ. ಜೀವ ಕರ್ತೃ ಅಂತ ಒಪ್ತೇವೆ. ಸಾಂಖ್ಯರ ತರಹ ಜೀವ ಕರ್ತೃವೇ ಅಲ್ಲ ಅಂತ ಅನ್ನಲ್ಲ. ನಿಮಗೆ ಒಂದು ತಮಾಷೆ ಇದೆ ಇಲ್ಲಿ. ವೆಸ್ಟರ್ನ್ ಫಿಲಾಸಫಿಯಲ್ಲಿ ಬಹಳಷ್ಟು ಜನ ಜೀವ ಕರ್ತೃತ್ವವನ್ನು ಚಾಲೆಂಜ್ ಮಾಡಿದ್ದಾರೆ. ಬಹಳಷ್ಟು ಜನ ಪಾದ್ರಿಗಳು, ಅಂದ್ರೆ ಅವ್ರಿಗೆ ಮಧ್ವಾಚಾರ್ಯರು ಏನು ಸ್ಪಷ್ಟ ಸಂಬಂಧ ಏನು ಗೊತ್ತಿಲ್ಲ, ಮತ್ತೆ ಭಾರತೀಯ ಫಿಲಾಸಫಿ ಗೊತ್ತಿಲ್ಲ. ಜಾರ್ಜ್ ಸಾಂಟಾಯನ ಆಗಿರಬಹುದು, ಈ ತರಹದ ಕೆಲವು ಪಾದ್ರಿಗಳು ಜೀವನ ಕರ್ತೃತ್ವವನ್ನು ಆಕ್ಷೇಪ ಮಾಡಿದ್ದಾರೆ. ಆದರೆ ಕನ್ಕ್ಲೂಷನ್ ಬರಲಿಕ್ಕಾಗಿಲ್ಲ. ಅವಿಸೆನ್ನ ಅಂತ ಹೇಳಿ ಒಬ್ಬ ಫಿಲಾಸಫರ್, ಜಾರ್ಜ್ ಅವಿಸೆನ್ನ, ವೈದ್ಯಕೀಯ ಶಾಸ್ತ್ರದಲ್ಲಿ ಬಹಳ ದೊಡ್ಡ ಹೆಸರು. ಆದರೆ ಅವನದೆಲ್ಲ ಕೆಲವು ಪ್ರಶ್ನೆಗಳಿದೆ. ಆ ತರಹದ್ದು ಹಲವಾರು ಜನರ ಒಂದು ಕೊಡುಗೆ. ಅವರೆಲ್ಲರೂ ಕೂಡ ಜೀವನ ಕರ್ತೃತ್ವವನ್ನು ಚಾಲೆಂಜ್ ಮಾಡಿದ್ದಾರೆ. ಅದರಿಂದಾಗಿ ಕರ್ತೃತ್ವದ ಬಗ್ಗೆ ನಾವು ಮಾತ್ರ ಹೀಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಕೂಡ ಯೋಚನೆ ಬಂದಿದೆ. ಈಗ ಹೇಳಿ, ಕರ್ತೃತ್ವ ಮಾತ್ರ ಜೀವಸ್ಯ, ಜೀವ ಕರ್ತೃ, ಅದು ನಮಗೂ ಸಮ್ಮತ, ನಿಮಗೂ ಸಮ್ಮತ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು ಅನನ್ಯಾಧೀನ ಕರ್ತೃತ್ವೇ, ಜೀವ ಸ್ವತಂತ್ರ ಕರ್ತೃ ಅಂದ್ರೆ ಅವನಿಗೆ ಹಿತವಾಗಿ ಯಾಕೆ ಮಾಡಿಕೊಂಡಿಲ್ಲ ಅಂತ ಪ್ರಶ್ನೆ. ಕಥಂ ನ ಕುರಿಯಾತ್ ಪ್ರೇಕ್ಷಾವಾನ್ ಸ್ವತಂತ್ರ ಸ್ವಹಿತಂ ಸದಾ. ಸ್ವತಂತ್ರನಾದವನು ವಿವೇಕಿಯಾಗಿದ್ರೆ ತನಗನುಗುಣವಾಗಿಯೇ ಪ್ರಕೃತಿಯನ್ನು ಕಸ್ಟಮೈಸ್ ಮಾಡ್ಕೊಳ್ತಾನೆ, ಪ್ರಕೃತಿಯನ್ನೇ ಕಸ್ಟಮೈಸ್ ಮಾಡ್ಕೊಂಡ್ಬಿಡ್ತಾನೆ. ಯಾಕಿನ್ನೂ ಆಗಿಲ್ಲ ನಮಗೆ? ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತೀವಿ, ಅದರಿಂದ ಸೈಡ್ ಎಫೆಕ್ಟ್ ಇನ್ನೇನೋ ಇರುತ್ತೆ. ಯಾಕಾಯ್ತು? ಜೀವ ಸ್ವತಂತ್ರನಾಗಿದ್ದು ವಿವೇಕಿಯಾಗಿದ್ರೆ ಇಡೀ ಜಗತ್ತಿನ ಪ್ರಕೃತಿಯ ನಿಯಮವನ್ನು ತನಗನುಕೂಲವಾಗಿ ಮಾಡ್ಕೊಳ್ಬೇಕಿತ್ತು. ಕಥಂ ಚ ಸ್ವಾಹಿತಂ ಕುರಿಯಾತ್ ತಥಾ ಚ ಸಕಲೋ ಜನಃ. ಯಾರಾದರೂ ತನಗೆ ಅಹಿತವಾಗುವಂತೆ ಉಳಿಲಿಕ್ಕೆ ಬಿಡ್ತಾನ? ಇಲ್ಲ, ಅಹಿತವಾದದ್ದನ್ನು ಮಾಡ್ಕೊಳ್ಳಲ್ಲ. ಇದರಿಂದ ಗೊತ್ತಾಗೋದಿಲ್ವಾ ಸ್ವತಂತ್ರ ಅಲ್ಲ ಜೀವ, ಅಥವಾ ಸ್ವತಂತ್ರ ಕರ್ತೃ ಅಲ್ಲ. ಪೂರ್ಣಾನಂದಶ್ಚ ನಿರ್ದುಃಖ ಸರ್ವದೈವ ಪ್ರಸಜ್ಜತೆ ಕರ್ಮಕಾಲಾದಿಕಸ್ಯಾಪಿ ಜಡತ್ವಾನ್ನ ಸ್ವತಂತ್ರತಾ. ದೇವರು ಪೂರ್ಣಾನಂದ, ನಾವಲ್ಲ. ಪೂರ್ಣಾನಂದನಾದವನು ಯಾವಾಗಲೂ ನಿರ್ದುಃಖನಾಗಿ ಇರ್ತಾನೆ. ನಾವು ನಿರ್ದುಃಖರಲ್ಲ, ಅದರಿಂದಾಗಿ ನಮ್ಮ ಆನಂದ ಪೂರ್ಣ ಅಲ್ಲ. ಕರ್ಮಕಾಲಾದಿಕಸ್ಯಾಪಿ ಜಡತ್ವಾನ್ನ ಸ್ವತಂತ್ರತಾ. ಕರ್ಮ, ಕಾಲ ಇವುಗಳು ಯಾವುದೂ ಕೂಡ ಸ್ವತಂತ್ರ ಅಲ್ಲ. ನ ಚ ಕರ್ಮ ವಿಮಾಮಲಕಾಲ ಗುಣ ಪ್ರಭೃತಿ ತಮಚಿತ್ತನು ತದ್ಧಿಯತಃ ಚಿದಚಿತ್ತನು ತರ್ವಮಸೌತು ಹರಿರಯಮಯೇದಿತಿ ವೈದಿಕಮಸ್ತಿ ವಚಃ ಅಂತ ಮಧ್ವರ ಹಾಡು. ಕುರುಭುಂಕ್ಷ್ವ ಅಂತ ಶುರು ಆಗುತ್ತೆ ಅದರ ಹಾಡು. ಕರ್ಮ ಕಾರಣ ಅಲ್ಲ, ಕರ್ಮ ಸ್ವತಂತ್ರವಾಗಿ ಕಾರಣ ಅಲ್ಲ. ಯಾಕೆಂದ್ರೆ ಮಾಡಿದ ಕರ್ಮಗಳೆಲ್ಲ ಒಮ್ಮೆನೆ ನಮಗೆ ಅನುಭವಕ್ಕೆ ಸಿಗೋಲ್ಲ. ಸ್ವಲ್ಪ ಸುಖ ಸ್ವಲ್ಪ ದುಃಖ, ಸ್ವಲ್ಪ ಸುಖ ಸ್ವಲ್ಪ ದುಃಖ. ಕರ್ಮ. ವಿಮಾ ಪ್ರಕೃತಿ. ಅಮಲ ಕಾಲ, ನಿರ್ಮಲವಾದ ಕಾಲ. ಗುಣ, ಸತ್ವಗುಣ ರಜೋಗುಣ ತಮೋಗುಣ. ಪ್ರಭೃತಿ, ಇವುಗಳು ಯಾವುದೂ ಕೂಡ, ಇವುಗಳೇ ಮೊದಲಾದವುಗಳು ನ ಈಶಂ ಸ್ವತಂತ್ರ ಅಲ್ಲ. ಯಾಕೆ? ಅಚಿತ್ತನು ತದ್ಧಿಯತಃ, ಅದೆಲ್ಲ ಜಡವಷ್ಟೇ. ನನ್ನ ಕರ್ಮ ಅಂತ ಹೇಳ್ತೇವೆ, ಅಲ್ಲಿ ಕರ್ಮ ನಿಯಾಮಕನಾದ ದೇವರ ಕಾರಣವೇ ವಿನಃ ಜಡವಾದ ಕರ್ಮ ಅಲ್ವೇ ಅಲ್ಲ. ಆದ್ದರಿಂದ ಅದನ್ನು ಕೊಡುವವನು, ಈ ಕರ್ಮವನ್ನು ಈ ಕಾಲಕ್ಕೆ ಕೊಡಬೇಕು ಅಂತ ನಿರ್ಣಯ ಮಾಡಿದವನು ಯಾರೋ ಅವನು. ಆದ್ದರಿಂದ ಕರ್ಮಕಾಲಾದಿಕಸ್ಯಾಪಿ ಜಡತ್ವಾನ್ನ ಸ್ವತಂತ್ರತಾ. ಕರ್ಮ, ಕಾಲ ಮೊದಲಾದವುಗಳು ಜಡವಾದ್ದರಿಂದ ಸ್ವತಂತ್ರ ಅಲ್ಲ. ನೈವ ಬಧ್ನಾತಿ ಪುರುಷಂ ಸ್ವಯಂ ಹಿ ನಿಗಡಾಧಿಕಂ.
ಸರಪಳಿ ಮೊದಲಾದವುಗಳು ತಮ್ಮಿಂದ ತಾವೇ ಪುರುಷನನ್ನು ಕಟ್ಟುವುದಿಲ್ಲವಷ್ಟೇ. ಜೀವಸ್ತತೋ ದಾರುಯೋಚಾವದನ್ಯ ಅಧೀನ ಚೇಷ್ಟಿತ. ಜೀವ ದಾರುಯೋಷಾವತ್, ಅಲ್ಲಿ ಮರದ ಗೊಂಬೆಯಂತೆ ತಟ್ಟಿರಾಯ ಅಂತ ಕರೀತಾರಲ್ಲ, ಆ ತರಹ ಅನನ್ಯಾಧೀನ ಚೇಷ್ಟಿತ, ಸ್ವತಂತ್ರವಾದ ಕ್ರಿಯೆಯನ್ನು ಹೊಂದಿರುವವ. ಚೇತನೋಪ್ಯಸ್ವ ಸಂತ್ರೋಸ್ತು ಸೂತ್ರಪ್ರೋತ ಶುಕಾದಿವತ್. ಚೇತನ ಅಸ್ವತಂತ್ರ, ಹೇಗೆ? ಸೂತ್ರಪ್ರೋತ ಶುಕಾದಿವತ್, ದಾರದಲ್ಲಿ ಕಟ್ಟಿದ ಗಿಳಿಯ ಹಾಗೆ. ಅದು ಸ್ವಲ್ಪ ದೂರ ಮಾತ್ರ ಹಾರುತ್ತೆ, ಮತ್ತೆ ಇಲ್ಲೇ ಬರಬೇಕು. ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ದಿಶಂ ದಿಶಂ ಪಥಿತ್ವ ಅನ್ಯತ್ರ ಆಯತನ ಮಲಬ್ಧ್ವ ಬಂಧನೇ ಏವ ತಿಷ್ಠತಿ ಅಂತ ಉಪನಿಷತ್ತು, ಛಂದೋಗ ಉಪನಿಷತ್ತು. ಪ್ರತ್ಯಕ್ಷಂ ಚ ಅಸ್ವತಂತ್ರತ್ವಂ ಮೃತಿ ಸುಪ್ತಿ ಉದ್ಭವಾದಿಷು. ಅಸ್ವಾತಂತ್ರ್ಯ ಅನ್ನೋದು ಎಲ್ಲರ ಅನುಭವ ಸಿದ್ಧ. ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾವು ತಡೆದ್ರೂ ನಿದ್ರೆ ಬರುತ್ತೆ. ಹುಟ್ಟು ನಾವು ಆರಿಸ್ಕೊಂಡು ಹುಟ್ಟಲ್ಲ. ಬೇಂದ್ರೆಯವ್ರ ಹತ್ರ ಯಾರೋ ಒಬ್ಬ ಬಂದಂತೆ, ಅಜ್ಜ ನೀವು ಬರೇ ಬ್ರಾಹ್ಮಣರ ಸಾಹಿತ್ಯದ ಬಗ್ಗೆ ಬರೀತೀರಾ? ಬೇಂದ್ರೆ ಅವರು ಅಂತಂದ್ರೆ ಮಧ್ವ ಸಿದ್ಧಾಂತ ಬರೀತಾರೆ ಅಂತ ಅವ ಚಂಪಾನೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದ. ನೀವು ಬರೇ ಮಧ್ವ ಸಿದ್ಧಾಂತ ಹೇಳ್ತೀರಾ ಅಂತ ಬೈತಾ ಇದ್ದ ಅವ್ರಿಗೆ. ಅದಕ್ಕೆ ಯಾರೋ ಒಬ್ಬ, ನೀವು ಯಾಕೆ ಆ ರೀತಿ ಬರೀತೀರಾ? ಪುರುಷ ಸೂಕ್ತದ ಬಗ್ಗೆ ಬರೀತೀರಾ, ಯಾವುದೋ ಲೆಕ್ಕದ ಬಗ್ಗೆ ಬರೀತೀರಾ, ಎಲ್ಲ ಅದು ಯಾವುದೋ ಒಂದು ವೇದಕ್ಕೆ ಸಂಬಂಧಪಟ್ಟದ್ದಾಗಿರತ್ತೆ, ಯಾಕೆ? ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ವೋ ನಾನೇನು ಅರ್ಜಿ ಹಾಕೊಂಡು ಹುಟ್ಟಿದ್ದೀನಿ ಬರೀತಿದ್ದೀನಿ ಅಂದ್ರಂತವ್ರು. ಸರ್ಟಿಫಿಕೇಟ್ ಹಾಕೊಂಡು ನಾನು ಅರ್ಜಿ ಹಾಕೊಂಡು ಹುಟ್ಟಿದ್ದೀನ? ಇಲ್ಲ, ಹುಟ್ಟಿದ್ದೀನಿ, ಬರಿತಾ ಇದ್ದೀನಿ, ನಮ್ಮ ಹೆಮ್ಮೆ, ನಂಗೆ ಅರ್ಥ ಆಗತ್ತೆ, ಬರೀತೀನಿ ಅಂತ. ಹಾಗೆ ಅದರಿಂದಾಗಿ ಉದ್ಭವ, ಹುಟ್ಟು ಅಂತ ಅನ್ನೋದು ನಮ್ಮ ವಶದಲ್ಲಿಲ್ಲ. ನಿದ್ರೆ ಬರೋದು ಬಿಡೋದು ನಮ್ಮ ವಶದಲ್ಲಿಲ್ಲ. 5 ನಿಮಿಷ ಮಲಗೋದು ಅಂತ ಮಲಗೋದು, 5 ನಿಮಿಷ ಆದ್ಮೇಲೆ ನೋಡ್ತೀವಿ 3 ಗಂಟೆ ಆಗೋಗಿರುತ್ತೆ. ಹಾಗಾಗತ್ತೆ. ಅದರಿಂದಾಗಿ ಮೃತಿ ಸುಪ್ತಿ ಉದ್ಭವಾದಿಷು ಯತ್ರೇ ಸ್ವೇಚ್ಛಾನುಸಾರೇಣ ಸ್ವಸ್ಯಾಪಿಚ್ಛೋಪಜಾಯತೆ ಕಾರ್ಯೋಪಸಂಹೃತಿಂ ಕಾಕತಾಲೀಯಾಂ ತತ್ರ ವೀಕ್ಷತು. ಆದರೆ ನಾವು ಅಂದ್ಕೊಂಡಿದ್ದಾಗತ್ತಲ್ಲ. ಹೌದು, ನಿನ್ನ ಇಚ್ಛೆ ಮತ್ತೆ ದೇವರ ಇಚ್ಛೆ 2 ಮೀಟ್ ಆಗೋ ಪಾಯಿಂಟ್ ಇರುತ್ತಲ್ಲ, ಅದನ್ನ ನೋಡಿ ಅದು ಕಾಕತಾಲೀಯ. ಕಾಗೆ ಕೂಡೋದಕ್ಕೂ ತಾಳೆ ಮರದ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯಿತು ಅಂತ ಅನ್ನೋ ಹಾಗೆ ನನ್ನ ಇಚ್ಛೆ ಮತ್ತೆ ದೇವರ ಇಚ್ಛೆ 2 ಮೀಟಾದ ಪಾಯಿಂಟಿನಲ್ಲಿ ಓ ನಾನೇ ಕರ್ತೃ ಅಂತ ಅನ್ಕೊಂಡ್ಬಿಡ್ತಾನೆ. ನೋಡಿದ್ಯಾ, ನಾನು ಹೀಗೆ ಬಯಸಿದೆ, ಹಾಗೆ ಆಯ್ತು ನೋಡಿ ಅಂತಾನೆ. ಅಲ್ಲಿ ಏನು ಅಂದ್ರೆ ದೇವರ ಇಚ್ಛೆ ಜೀವನ ಇಚ್ಛೆ 2 ಮೀಟ್ ಆಗಿರುತ್ತೆ. ದೇಹಾದಿಯಂತುಶ್ಚ ಹರೇಹೇ ಅಗೃಹೀತ್ವಾ ಸ್ವತೋಭಿಧಾಂ ಸ್ವತಂತ್ರ ಕರ್ತೃತಾಂ ಸ್ವಸ್ಯ ಮನ್ಯತೆ ಹ್ಯ ಬುಧೋ ಜನಃ. ನಮ್ಮನ್ನ ನಿಯಂತ್ರಣ ಮಾಡುವ ದೇವರು ಮತ್ತೆ ನಾನು, ದೇಹದ ಒಳಗಡೆ ಇರುವ ದೇವರ ಇಚ್ಛೆ, ನನ್ನ ಇಚ್ಛೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಅಭೇದವನ್ನು ಇಟ್ಟುಕೊಂಡು ದೇವರು ಸ್ವತಂತ್ರ ಕರ್ತೃ ಅಂತ ಅನ್ಕೋತಾರೆ. ಚಾರ್ವಾಕಸ್ಯ ಯಥಾ ದೇಹೇ ಜಡೆ ಸ್ವಾತಂತ್ರ್ಯಧೀಸ್ತಥಾ ಯಥೈವಾತ್ಮಪರಾಧೀನೆ ದೇಹೇ ಸ್ವಾತಂತ್ರ್ಯಧೀಸ್ತತಾ ಜೀವಬಿಂಬೇಶ್ವರಾಧೀನೆ ಜೀವೇ ಸ್ವಾತಂತ್ರ್ಯ ವಿಭ್ರಮ. ನೋಡಿ, ಚಾರ್ವಾಕನಿಗೆ ದೇಹವೇ ಸ್ವತಂತ್ರ ಅಂತ ಅವನು, ಜಡವೇ ಸ್ವತಂತ್ರ ಅಂತ ಅವನು. ಅದೇ ರೀತಿ ಜೀವನಿಗೆ ನಾನೇ ಸ್ವತಂತ್ರ ಅಂತ ಭ್ರಮೆ ಇರುತ್ತೆ ಅಷ್ಟೇ. ಚಾರ್ವಾಕನಿಗೆ ದೇಹದಲ್ಲಿ ಒಂದು ಭ್ರಮೆ, ದೇಹವೇ ಸ್ವತಂತ್ರವಾಗಿ ಮಾಡುತ್ತೆ, ದೇಹವೇ ಆತ್ಮ ಅನ್ನೋ ಭ್ರಮೆ ಅವನಿಗೆ. ಇನ್ನು ಜಡದಲ್ಲಿ ಸ್ವಾತಂತ್ರ್ಯ ಇದೆ. ಒಂದು ಹಂತದ ತನಕ ವಿಜ್ಞಾನಿಗಳು ತಟಸ್ಥವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಪ್ರಕೃತಿ ಹೀಗೆ ಯೋಚನೆ ಮಾಡ್ತಾ ಇದೆ ಅಂತ ಬರಹಗಳಲ್ಲಿ ಬರೀತಾರೆ. ಇಲಿಗೆ ಉದ್ದವಾದ ಬಾಲ ಬೇಕಿದೆ, ಇಲಿ ಓಡಾಡೋ ಸ್ಪೀಡ್ಗೆ ಚಕ್ರ ಯಾಕೆ ಸಿಕ್ಕಿಲ್ಲ? ಪ್ರಾಯ ಪ್ರಕೃತಿ ಹೀಗೆ ಯೋಚನೆ ಮಾಡಿರಬೇಕು. ಇಲಿಯ ಅಸಮತೋಲನವನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಉದ್ದವಾದ ಬಾಲವಿದೆ,
ಅಂತ ಪ್ರಾಣಿಶಾಸ್ತ್ರಜ್ಞರು ಯೋಚನೆ ಮಾಡ್ತಾರೆ. ನೇಚರ್ ಥಿಂಕ್ಸ್ ಅಂತ. ಪ್ರಕೃತಿಯ ಯೋಚನೆ ಇದು ಇರುವಂಥದ್ದು. ಅದರಿಂದಾಗಿ ಇದು ಆವಿರ್ಭಾವ ತಿರೋಭಾವವು ಶಕ್ತಿಯೋಗಾತ್ ಪಿಶಾಚವತ್. ದೇವರು ಅವನಲ್ಲಿ ಈ ಇಚ್ಛೆಯನ್ನು ಮೂಡಿಸೋದು, ಇಚ್ಛೆಯನ್ನು ಕಣ್ಮರೆ ಮಾಡೋದು ಗೊತ್ತಾಗೋದಿಲ್ಲ. ಯಾವಾಗ ಪಿಶಾಚ ನಮ್ಮ ಮೈ ಮೇಲೆ ಬರುತ್ತೆ, ಯಾವಾಗ ಬರಲ್ಲ ಗೊತ್ತಾಗೋದಿಲ್ಲ. ಅಂದರೆ ಒಂದು ಉದಾಹರಣೆ ಕೊಟ್ಟಿದ್ದು, ಗೌರವಂ ತನ್ನ ಭಾರಾಯ ಯತ್ ಪ್ರಮಾಣಸ್ಯ ಸಮ್ಮತಂ ನಹಿ ಭಾರಾಯ ಭವತಿ ಕಾಂಕ್ಷಿತಂ ಭೂಷಣಾಧಿಕಂ. ಅಲ್ಲ, ಈ ರೀತಿ ಚಿಂತನೆ ಮಾಡೋದು ಬಹಳ ಕಲ್ಪನೆ ಅಲ್ವೇ? ಹೌದು, ಏನೀಗ ಕಲ್ಪಿತ ಆದ್ರೇನು, ನಾವು ಹೀಗೆ ಯೋಚನೆ ಮಾಡಲೇಬೇಕಾಗತ್ತೆ. ನೋಡಿ, ಭಾರ ಇರಬಹುದು, ಆದರೆ ಇದು ಭೂಷಣ. ಭಾರ ಅಂತೇಳಿ ಆಭರಣ ಹಾಕೊಳ್ಳದೆ ಇರ್ತಾರ ಯಾರಾದರೂ? ಆ ಭಾರ ಸಹಿಸ್ತಾರೆ. ಆ ರೀತಿ ಮನಸ್ಸು ಇದು ದೇವರ ಇಚ್ಛೆ, ಇದು ನನ್ನ ಇಚ್ಛೆ ಅಂತ ವಿವೇಕವನ್ನ ಅಂದ್ರೆ ಭೇದವನ್ನ ಗ್ರಹಿಸ್ತಾ ಇಲ್ಲ. ಓಹ್, ನಾನು ಇಚ್ಛೆ ಪಟ್ಟೆ, ಇದು ದೇವರ ಇಚ್ಛೆ ಆಗಲ್ಲ ಅಂತ ಹೇಳಿ ಆ ಟೈಮ್ಗೆ ಅನ್ಸಲ್ಲ, ಆಗದೆ ಹೋದಾಗ ಅನ್ಸತ್ತೆ ಪ್ರಾಯ ದೇವರ ಇಚ್ಛೆ ಬೇರೆ ಇತ್ತು ಅಂತ. ನನಗೆ ಈ ಕೆಲಸ ಮಾಡುವಾಗ ಇಷ್ಟು ಕೆಟ್ಟದಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಕೆಲಸ ಆದ್ಮೇಲೆ ಅನ್ಸುತ್ತೆ ನಾನು ಏನು ಮಾಡ್ಲಿಕ್ಕೆ ಹೋದೆ, ಏನಾಗೋಯ್ತು ಅಂತ ಅನ್ಸುತ್ತೆ. ಅವಾಗ ಯಾಕೆ ನನಗೆ ಬೋಧ ಬರಲಿಲ್ಲ ಅದು ಗೊತ್ತಿಲ್ಲ. ಈ ತರಹ ಯೋಚನೆ ಮಾಡೋದು ಅಂದ್ರೆ ದೇವರ ಇಚ್ಛೆ ಬೇರೆ ಇತ್ತು, ದೇವರು ನೋಡಿ ನಗ್ತಾ ಇದ್ದ, ಈ ತರಹದ ಕಲ್ಪನೆ ಎಲ್ಲ ಯಾಕೆ ಮಾಡಬೇಕು ಅಂದ್ರೆ ಅದೇನು ದೋಷ ಅಲ್ಲ, ಅದು ಪ್ರಮಾಣ ಸಂಹಿತ. ಹೇಗೆ ಭೂಷಣಾದಿಗಳು ಭಾರ ಹೇಗಲ್ವೋ ಹಾಗೆ ಪ್ರಾಮಾಣಿಕೆ ಚ ಕರ್ತೃತ್ವ ತ್ಯಾಗಾದ ಪ್ರಮಿತಸ್ಯ ಚ ಜೀವೇ ತಸ್ಯ ಸ್ವೀಕೃತೇಶ್ಚ ಗೌರವಾತ್ ಗೌರವಂ ಪೂರ್ವಪಕ್ಷಿಣ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಪ್ರಾಮಾಣಿಕವಾದ ವೇದ ಹೇಳಿದ ಜೀವಕರ್ತೃತ್ವವನ್ನು ಒಪ್ಪದೆ, ತನ್ನ ಅನುಭವಕ್ಕೆ ಬರುವ ವೇದ ಹೇಳಿದ ದೇವಕರ್ತೃತ್ವವನ್ನು ಒಪ್ಪದೆ, ತನ್ನ ಅನುಭವಕ್ಕೆ ಬರುವ ಜೀವ ಅಕರ್ತೃತ್ವವನ್ನೂ ಒಪ್ಪದೆ ಹೇಗೇಗೋ ಪ್ರವೃತ್ತನಾಗಿದ್ದಾನೆ. ಅದರಿಂದಾಗಿ ಪೂರ್ವ ಪಕ್ಷಿಯಲ್ಲಿ ದೋಷವಿದೆಯೇ ವಿನಃ ನಮಗಲ್ಲ ಅಂತ ಹೇಳ್ತಾರೆ. ಇನ್ನು ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳಿ ಒಂದು ಸೂತ್ರ ಇದೆ. ನ ಪ್ರಯೋಜನವತ್ವಾತ್. ದೇವರಿಗೆ ಈ ಜಗತ್ತಿನ ಸೃಷ್ಟಿಯಿಂದ ಪ್ರಯೋಜನ ಇದೆಯೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಪ್ರಯೋಜನ ಇದೆ ಅಂದ್ರೆ ನಮ್ಮ ತರಹ ಅದ, ಪ್ರಯೋಜನ ಇಲ್ಲ ಅಂತಂದ್ರೆ ಯಾಕಪ್ಪ ದೇವರು ಸೃಷ್ಟಿ ಮಾಡಬೇಕು ಅಲ್ವಾ? ಸುಮ್ಮನೆ ನಮ್ಮನ್ನ ಕಾಡೋ ಬದಲು ಸುಮ್ಮನಿರಬಹುದಿತ್ತಲ್ಲ. ಇದು ದೇವರ ಮೇಲೆ ಬರುವಂತಹ ಉತ್ತರ, ಪ್ರಶ್ನೆ. ಅದಕ್ಕೆ ನ ಪ್ರಯೋಜನವತ್ವಾತ್ ಅಂತ ಸೂತ್ರ ಇದೆ. ದೇವರಿಗೆ ಪ್ರಯೋಜನ ಇಲ್ಲ. ಲೋಕವತ್ತು ಲೀಲಾ ಕೈವಲ್ಯಂ. ಈ ಸೂತ್ರವನ್ನ ವ್ಯಾಸತೀರ್ಥರು ಯಾವ ರೀತಿ ಸಂಗ್ರಹಿಸ್ತಾರೆ ಅಂತ ನೋಡೋಣ. ಅಸ್ವಭಾವ ಪ್ರವೃತ್ತೌ ಹಿ ಪ್ರಾಜ್ಞೋಪ್ಯಾಕಾಂಕ್ಷತೆ ಫಲಂ ಸ್ವಾಭಾವಿಕ ನಿಮೇಷಾದ್ಯಾ ನ ಹ್ಯುದ್ದಿಷ್ಟ ಪ್ರಯೋಜನಾ. ಅಸ್ವಭಾವ ಪ್ರವೃತ್ತೌ ಹಿ, ಸ್ವಭಾವವಲ್ಲದ ಪ್ರವೃತ್ತಿಯಲ್ಲಿ ಪ್ರಯೋಜನವನ್ನ ಒಬ್ಬ ಬಯಸ್ತಾನೆ, ಪ್ರಜ್ಞಾವಂತನಾದವ. ಆದರೆ ಕಣ್ಣು ರೆಪ್ಪೆ ಮಿಟುಕಿಸೋದಕ್ಕೆ, ಉಸಿರಾಡೋದಕ್ಕೆ ಯಾವ ಪ್ರಯೋಜನವನ್ನು ಯಾರು ಬಯಸೋಲ್ಲ. ಇವತ್ತು ನೀನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ಏನಾದರೂ ಪ್ರಯೋಜನ ಬೇಕೇ ಬೇಕು ಅಂತ ಯಾರಾದರೂ ಹೇಳ್ತಾರೆ. ಕಣ್ರೆಪ್ಪೆ ಮಿಟುಕಿಸೋದಕ್ಕೆ ಏನು ಪ್ರಯೋಜನ? ಪ್ರಯೋಜನ ಇಲ್ಲದೆ ಯಾರಾದರೂ ಕಣ್ರೆಪ್ಪೆ ಮಿಟುಕಿಸ್ತಾರಾ ಅಂತ ಯಾರಾದರೂ ಬೈತಾರಿಯೇ? ಎಲ್ಲಿ ಕರ್ತೃತ್ವ, ಎಲ್ಲಿ ಕ್ರಿಯೆ ಅನ್ನೋದು ಅಯಾಚಿತವಾಗಿ ಇರುತ್ತೆ, ಅಲ್ಲಿ ಯಾರು ಪ್ರಯೋಜನವನ್ನ ಬಯಸೋಲ್ಲ. ಸ್ವಭಾವ ಭೂತಾತ್ವೀಶಸ್ಯ
ಕ್ರಮಾತ್ ಸೃಷ್ಟ್ಯಾದಿಕರ್ತೃತ ಚೂತಾದೀನಾಂ ವಸಂತಾದೌ ಪುಷ್ಪಿತತ್ವಾದಿಕಂ ಯಥಾ. ಸ್ವಭಾವ, ಆ ಸ್ವಭಾವ ಕೆಲವೊಮ್ಮೆ ಬೇರೆಯವ್ರಿಗೆ ಪ್ರಯೋಜನ ಆಗುತ್ತೆ. ಮರ ಹೂ ತಳೆಯುವ ಹಾಗೆ ಮರಕ್ಕೆ ಪ್ರಯೋಜನವೇ ಇಲ್ಲ. ದೇವಸ್ಯೈಷ ಸ್ವಭಾವೋಯಂ ಇತಿ ಶ್ರುತಿರಬ್ರವೀತ್. ಮಾಂಡೂಕೋಪನಿಷತ್ತು ದೇವಸ್ಯೈಷ ಸ್ವಭಾವೋಯಂ ಆಪ್ತ ಕಾಮಶ್ಚ ಕಾ ಸ್ಪೃಹ ಅಂತ. ಗಾನ ವ್ಯಾಖ್ಯಾನ ಪೂರ್ವೇಶು ಶಿರೋಹಸ್ತಾದಿ ಚೇಷ್ಟಿತಂ. ಹಾಡುವಾಗ, ವ್ಯಾಖ್ಯಾನ ಮಾಡುವಾಗ, ಮಾತನಾಡುವಾಗ ಮುಷ್ಟಿ ಕಟ್ತಾನೆ, ಜ್ಞಾನ ಮುದ್ರೆಯನ್ನ ಮಾಡ್ತಾನೆ, ಕೈಗಳನ್ನು ಮೇಲೆತ್ತಿ ಹೇಳ್ತಾನೆ. ಮಾತನಾಡುವಾಗ ಏನಾದ್ರು ಪ್ರಯೋಜನ ಇದೆಯೇ? ಸಹಜ ಪ್ರವೃತ್ತಿ ಅದು. ನಾನು ಹಾಗೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ನತ್ತೇನು? ಕೈ ಯಾಕೆ ಆಡಿಸ್ಬೇಕು? ಸಹಜ ಪ್ರವೃತ್ತಿ. ಅದಕ್ಕೆಲ್ಲ ಫಲ ಕೇಳಬಾರದು ನೀವು. ಏನು ಪ್ರಯೋಜನ ಅಂತ. ಕಣ್ಣು ದೊಡ್ಡದು ಮಾಡೋದು, ಮೂಗರಳಿಸೋದು, ಏನು ಪ್ರಯೋಜನ? ಉಪನ್ಯಾಸ ಕಾರಣದ್ದು ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ಯಾರೂ ಪ್ರಯೋಜನ ಕೇಳಲ್ಲ. ಯಾಕೆ ಮಾಡ್ತಾ ಇದ್ದೀ ಅಂತನೂ ಕೇಳಲ್ಲ. ಪ್ರಯೋಜನ ಮನುದ್ದಿಶ್ಯ ಪ್ರೇಕ್ಷಾವಂತೋಪಿ ಕುರುವತೆ. ವಿವೇಕಿಗಳು ಕೂಡ ಪ್ರಯೋಜನವಿಲ್ಲದೆ ಇದನ್ನೆಲ್ಲ ಮಾಡ್ತಾರೆ. ಬೆರಳುಗಳನ್ನು ಒಟ್ಟು ಕೂಡಿಸ್ತಾರೆ, ಜ್ಞಾನ ಮುದ್ರೆ ಹಿಡಿತಾರೆ, ಎಲ್ಲ ಮಾಡ್ತಾರೆ. ದುಃಖೋದ್ರೇಕಾತ್ ಸುಖೋದ್ರೇಕಾತ್ ರೋದನೆ ಹಸಿತಾದಿಕೆ ಪ್ರಯೋಜನ ಮನುದ್ದಿಶ್ಯ ಪ್ರವರ್ತಂತೆ ಪಂಡಿತಾ. ದುಃಖೋದ್ರೇಕದಿಂದ ಏನೇನೋ ಮಾಡ್ತಾರೆ, ಅಳುತ್ತಾರೆ. ನೀವು ದುಃಖೋದ್ರೇಕದಿಂದ ಅಳಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿಯುವಾಗ ಮೂಗಲ್ಲೂ ಯಾಕೆ ನೀರು ಸುರಿಯುತ್ತೆ? ಅದಕ್ಕೇನು ಪ್ರಯೋಜನ ಅಂತ ಯಾರು ಕೇಳ್ತಾರೆ? ಹಸಿತಾದಿಕೆ ನಗಬೇಕಾದ್ರೆ ನಿಮ್ಮ ಮೂಗು ಅರಳತ್ತೆ, ನಿಮ್ಮ ಮೂಗಿನ ಹೊಳ್ಳೆಗಳು ಪಟಪಟ ಹೊಡೆಯುತ್ತವೆ. ಏನ್ ಪ್ರಯೋಜನ ಅದಕ್ಕೆ ಅಂದ್ರೆ ಏನ್ ಹೇಳೋದು? ಪ್ರಯೋಜನ ಮನುದ್ದಿಶ್ಯ ಪ್ರವರ್ತಂತೇಪಿ ಪಂಡಿತಾ. ಪ್ರಯೋಜನ ಇಲ್ಲ ಆದ್ರೆ ಮಾಡಲ್ವೇ ಪಂಡಿತರು, ಜ್ಞಾನಿಗಳು? ದಯಾಯ ಯದ್ಯಪಿ ಫಲಂ ದಯಾಲುಸ್ತು ದಿಶೆನ್ನ ತತ್ ವಾಸ್ರಾದಿರಿವ ವತ್ಸಾದೌ ದಯೈವ ಪ್ರವರ್ತತೆ. ದಯೆಗೂ ಏನು ಪ್ರಯೋಜನ ಇರಲ್ಲ. ಅದಕ್ಕೆ ಉದಾಹರಣೆ ವಾಸ್ರಾದಿರಿವ ವತ್ಸಾದವು. ಹಸು ಕರುವಿನಲ್ಲಿ ಪ್ರೀತಿ ತೋರಿಸುತ್ತೆ. ಆ ದಯೆಯಿಂದ ಏನು ಪ್ರಯೋಜನ? ಹಸುವಿಗೆ ಏನು ಪ್ರಯೋಜನ ಇಲ್ಲ. ದಯೆಯನ್ನು ಸಹಜ ಸ್ವಭಾವ ಅಷ್ಟೇ. ಸ್ವಭಾವ ವಿಹಿತವಾದದ್ದು ಯಾವುದೋ, ಸ್ವಭಾವ ಸಹಜವಾದದ್ದು ಯಾವುದೋ ಅದಕ್ಕೆ ಪ್ರಯೋಜನವನ್ನು ನಾವು ಕೇಳುವಂತಿಲ್ಲ. ದೇವರಿಗೆ ಇದು ಸ್ವಭಾವ, ಜಗತ್ತಿನ ಸೃಷ್ಟಿ ಅನ್ನೋದು. ಅಲ್ಲಿ ಪ್ರಯೋಜನವನ್ನು ಕೇಳಿದ್ರೆ ನಾವು ದಡ್ಡರಾಗ್ತೀವಿ ಅಷ್ಟೇ. ಈಗಾಗಲೇ ಆಗೋಗಿದೆ ಸೃಷ್ಟಿ. ಸೃಷ್ಟಿಗೆ ಏನ್ ಪ್ರಯೋಜನ ಅಂದ್ರೆ ನೀವೇನ್ ಕೇಳೋದು? ನಿಮ್ಮ ಪಾಲಿಗೆ ಬಂದಿದ್ದನ್ನು ಅನುಭವಿಸಿ ಅಷ್ಟೇ. ಕೆಲವೊಬ್ರು ಅದನ್ನು ದೊಡ್ಡದಾಗಿ ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ದೇವರು ನೋಡಿ ಹೀಗೆ ಮಾಡಬೇಕಿತ್ತು, ದೇವರು ಯಾಕೆ ಹಿಂಗೆ ಮಾಡಿದ? ನೀವು ಹೇಳಿದ್ರೆ ಕೇಳ್ತಾನೇನು? ಸೃಷ್ಟಿ ವಾಪಸ್ ಹೊಟ್ಟೋಗುತ್ತಾ? ನೀವೇ ದೇವರಾಗಿದ್ರೆ ನಿಮ್ಮ ಬಗ್ಗೆ ಗೊಣಗುವ ಬೇರೆ ಅಲ್ಪಜ್ಞರನ್ನು ನೀವು ಎಂಟರ್ಟೈನ್ ಮಾಡ್ತಾ ಇದ್ರ? ಇಲ್ಲ. ಅದೇ ರೀತಿ ದೇವರು ಯಾಕೆ ಆ ಥರ ಮಾಡ್ತಾನೆ? ಅದರಿಂದಾಗಿ ಸುಖದ ಮಾರ್ಗ ಯಾವುದು ಅಂತ ಕಂಡುಹಿಡ್ಕೊಳ್ಬೇಕೇ ವಿನಃ ದೇವರು ಶಕ್ತನಾದ ಸರ್ವಶಕ್ತನಾದ ದೇವರು ಮೆಚ್ಚುವಂತೆ ಬದುಕಬೇಕು, ಆ ರೀತಿ ಪ್ರಯತ್ನ ಪಡಬೇಕೇ ವಿನಃ ಈ ತರಹದ ಪ್ರಶ್ನೆ ಹಾಕೊಂಡೇನು ಮಾಡೋದು? ದೇವರು ತನಗಿಂತ ದೊಡ್ಡದಾದ, ತನಗೆ ಎತ್ತಲಾಗದ ಬಂಡೆಯನ್ನು ಸೃಷ್ಟಿ ಮಾಡಿ ಅದನ್ನು ಎತ್ತಲಿಕ್ಕಾಗತ್ತೋ ಆಗಲ್ವೋ ಅಂತ ಯಾಕೆ ಪ್ರಶ್ನೆ ಮಾಡಬೇಕು? ಅನಗತ್ಯ, ಅಸಂಗತ, ಅಸಂಬದ್ಧ. ನಿಮ್ದಲ್ಲ ಕೆಲಸ ಅದು. ಈಗಾಗಲೇ ಆಗೋಗಿದೆ. ಆ ಕೆಲಸ ಆಗೋಗಿದೆ. ಅತಿ ಪ್ರಯತ್ನ ಸಾಧ್ಯೇಶು ಫಲಮಾಕಾಂಕ್ಷತೆ ಜನಃ ನತ್ವನಾಯಾಸ ಸಂಸಾಧ್ಯೆ ಸ್ವಾಂಗುಲ್ಯಾಗ್ರಾದಿ ಚಾಲನೆ. ಅತ್ಯಂತ ಪ್ರಯತ್ನ ಪಟ್ಟು ಮಾಡಿದ ಕೆಲಸಕ್ಕೆ ಮಾತ್ರ ಫಲವನ್ನು ಒಬ್ಬ ಅಪೇಕ್ಷಿಸ್ತಾನೆ. ಅತ್ಯಂತ ಸಹಜವಾಗಿ ಪ್ರಯತ್ನವೇ ಇಲ್ಲದ ಮಾಡಿದ ಕೆಲಸಗಳಿಗೆ ದೇವರಲ್ಲ ಯಾರೂ ಫಲವನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಮಾಡಲ್ಲ. ಬಹಳ ಪ್ರಯತ್ನ ಪಟ್ಟರೆ ನಾವು ಅದನ್ನು ಬಯಸ್ತೇವೆ. ಆದ್ದರಿಂದ ನಾವು ದೇವರ ಸೃಷ್ಟಿಗೆ ಪ್ರಯೋಜನ ಏನು ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಚಿಂತನೆ ಮಾಡಬೇಕು. ಇನ್ನೊಂದು
ನಾವು ಹಾಗೆ ನೋಡೋದಾದರೆ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಅಂತ. ಇದನ್ನು ಮಧ್ವಾಚಾರ್ಯರ ಅನುವ್ಯಾಖ್ಯಾನದಲ್ಲಿ ವೈಷಮ್ಯಂ ಚೈವ ನೈರ್ಘಣ್ಯಂ ವೇದಾ ಪ್ರಾಮಾಣ್ಯ ಕಾರಣಂ ಅಂತ ಹೇಳಿದ್ದಾರೆ. ವೈಷಮ್ಯ ಅಂತಂದರೆ ಒಬ್ಬ ಜೀವರಲ್ಲಿ ಒಂದು ರೀತಿ, ಇನ್ನೊಬ್ಬ ಜೀವರಲ್ಲಿ ಇನ್ನೊಂದು ರೀತಿ, ಪಾರ್ಶಿಯಾಲಿಟಿ ಅಂತ ಹೇಳ್ತಾರೆ. ಆಮೇಲೆ ನೈರ್ಘಣ್ಯಂ, ಗಾಡ್ ಈಸ್ ಮರ್ಸಿಲೆಸ್. ದೇವರು ಒಂದು ವೇಳೆ ಇದಾಗಿದ್ರೂ ನಮಗೆ ಸರಿ ಮಾಡಲಿಕ್ಕೆ ಆಗಲ್ಲ. ಆದರೆ ವೇದದ ಮೇಲೆ ಸಂದೇಹ ಬರುತ್ತೆ ಇದು. ಯಾಕೆಂದರೆ ವೇದ ನಿರ್ದೋಷ ಅಂತ ಹೇಳ್ತಾ ಇದೆ ದೇವರನ್ನು. ಆದರೆ ದೇವರಿಗೆ ವೈಷಮ್ಯ ಇದೆ, ನೈರ್ಘಣ್ಯ ಇದೆ. ಹೀಗಾಗಿ ಇಂತಹ ದೇವರನ್ನು ಹೇಳುವಂತಹ ವೇದ ಅಪ್ರಮಾಣ, ಸರಿ ಇಲ್ಲ ಅಂತ ಪ್ರಜ್ಞೆ ಬರುತ್ತೆ ನಮಗೆ. ವೈಷಮ್ಯಂ ಚೈವ ನೈರ್ಘಣ್ಯಂ ವೇದಾಪ್ರಾಮಾಣ್ಯ ಕಾರಣಂ. ವಾಸ್ತವವಾಗಿ ಈ ಎರಡು ದೋಷಗಳು ಎಲ್ಲ ಅಬ್ರಾಹ್ಮಿಕ್ ರಿಲಿಜನ್ ಮೇಲೆ ಬರುವಂತಹ ಹೊಡೆತಗಳು. ಒಂದು ಸರ್ತಿ ಮಂಡಿ ಊರ್ಬಿಟ್ರೆ, ಒಂದು ಸರ್ತಿ ನಿಮ್ಮ ಮೈ ಮೇಲೆ ಕ್ರಾಸ್ ಮಾಡಿಬಿಟ್ರೆ ದೇವರು ನಿಮ್ಮನ್ನು ಒಪ್ಕೊಳ್ತಾನ? ಹಾಗೆ ಒಪ್ಕೊಳ್ಳೋದಾದರೆ ಸೌಜನ್ಯ ಇರುವ ನೀನು ಹೇಳಿದ ಮತವನ್ನು ಅನುಸರಿಸಿದವರಲ್ಲಿ ಯಾಕೆ ನಿನಗಷ್ಟು ಕ್ರೌರ್ಯ? ಇದರಿಂದ ನಿನಗಾಗೋ ಪ್ರಯೋಜನ ಏನು? 4 ಜನರನ್ನ ಕನ್ವರ್ಟ್ ಮಾಡಿದ್ರೆ ನಿನಗಾಗೋ ಪ್ರಯೋಜನ ಏನು? ಜೀಸಸ್ ದ ಕ್ರೈಸ್ಟ್ ಕಾಲ್ಡ್ ಹಿಸ್ ಪುಪಿಲ್ಸ್, ಡೋಂಟ್ ಡ್ರ್ಯಾಗ್ ಟು ಮೀ ಬೈ ಫೋರ್ಸ್. ಯಾರನ್ನು ಬಲಾತ್ಕಾರವಾಗಿ ನನ್ನೆಡೆಗೆ ಸೆಳೆದು ತರಬೇಡಿ ಎಂದ. ಮಾಡ್ತಾ ಇರೋದೇನು? ಇರಲಿ, ತಂದ್ರೆ ಅವನಿಗೇನು ಲಾಭ? ಆಯಿತು, ನನ್ನ ಜೊತೆ ಅವನು ಕೂಡ ನಾಳೆ ಕ್ರಾಸ್ ಮಾಡ್ಲಿಕ್ಕೆ ಶುರು ಮಾಡಿದ, ನಿನಗೇನು ಲಾಭ? ಈ ಪ್ರಶ್ನೆ ಏನೋ ಆಗಲಿ ಅವಿವೇಕಿ ಆಗೋಗ್ತಾನೆ ದೇವರು. ಅದರಿಂದ ಈ ಎರಡು ದೋಷಗಳು ಎಲ್ಲ ಅಬ್ರಾಹ್ಮಿಕ್ ರಿಲಿಜನ್ಗೂ ಬಡ್ಕೊಳ್ಳುವಂತಹ ಎರಡು ಸಮಸ್ಯೆಗಳು, ವೈಷಮ್ಯ ಮತ್ತು ನೈರ್ಘಣ್ಯ. ಸರಿ, ನೀವು ಹೇಗೆ ಡಿಪಿಕ್ಟ್ ಮಾಡಿದ್ದೀರಾ ಭಾರತೀಯ ಸಿದ್ಧಾಂತದವರು? ಅದನ್ನು ವ್ಯಾಸತೀರ್ಥರ ಮಾತಲ್ಲಿ ನೋಡೋಣ. ಇದರಲ್ಲಿ ಒಂದು ಭಾಗವತ ತಾತ್ಪರ್ಯದ ಮಾತಿದೆ. 7ನೆಯ ಸ್ಕಂಧದಲ್ಲಿ ಅದು ಬರುತ್ತೆ. ಸೇವಾ ಯೋಗ್ಯಾತಿರೇಕೇಣ ಸ್ವಾನಾಮಪಿ ನದಾಸ್ಯತಿ ಅಪರಾಧಾತಿರೇಕೇಣ ನಾಣ್ಯಸ್ಯಾತ ಸಮೋಹರಿಹಿ. ಸೇವೆಗೆ ಮಿಗಿಲಾದ ಸೌಭಾಗ್ಯವನ್ನ ತನ್ನ ದಾಸರಿಗೂ ಕೊಡೋಲ್ಲ, ಅಪರಾಧಕ್ಕೆ ಮಿಗಿಲಾದ ಶಿಕ್ಷೆಯನ್ನ ತನ್ನ ದ್ವೇಷಿಗಳಿಗೂ ಕೊಡಲ್ಲ. ಅದಕ್ಕೆ ದೇವರು ಸಮ. ಎಷ್ಟು ಸೊಗಸಾದ ಮಾತು, ಆಚಾರ್ಯರ ಮಾತು, ಮಧ್ವಾಚಾರ್ಯರ ಮಾತು. ಅದನ್ನು ಇವರು ಹಾಗೇ ಉಲ್ಲೇಖ ಮಾಡ್ತಾರೆ. ಸೇವಾ ಯೋಗ್ಯಾತಿರೇಕೇಣ ಸ್ವಾನಾಮಪಿ ನ ದಾಸ್ಯತಿ. ಸೇವೆಗೆ ಮೀರಿದ ಫಲವನ್ನ ತನ್ನವರಿಗೂ ಕೊಡಲ್ಲ. ಅಪರಾಧಾತಿರೇಕೇಣ ನ ಅನ್ಯಸ್ಯ, ತನ್ನ ದ್ವೇಷಿಗೂ ಕೂಡ ಅಪರಾಧಕ್ಕೆ ಮಿಗಿಲಾದ ಶಿಕ್ಷೆಯನ್ನು ಕೊಡಲ್ಲ. ಅದಕ್ಕೆ ದೇವರು ಸಮ. ಯತ್ರ ಯಸ್ಯ ಯಥಾವೃತ್ತಿರ್ವಿಹಿತಾ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತದ್ವಿಷಮತ್ವಂ ತಥೋನ್ಯಥಾ. ಯಾರಲ್ಲಿ ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ನಡ್ಕೊಂಡ್ರೆ ಸಮತ್ವ, ಯಾರಲ್ಲಿ ಯಾವ ರೀತಿ ನಡ್ಕೊಳ್ಬಾರದೋ ಆ ರೀತಿ ನಡ್ಕೊಂಡ್ರೆ ಅದು ವೈಷಮ್ಯ. ಅತ ಏ ವಯಮಸ್ಯ ಸಮವರ್ತಿತ್ವ ಪ್ರಸಿದ್ಧಿ ಎಂದರು ಆಚಾರ್ಯರು. ಸಮವರ್ತಿ ಪರೇತರಾಟ್ ಅಂತ ಕೋಶ. ಯಮನಿಗೆ ಏನು? ಸಮವರ್ತಿ. ಯಾಕೆ ಯಮನಿಗೆ ಸಮವರ್ತಿ? ಯಾರ್ಯಾರು ಯಾವುದಕ್ಕೆ ಅರ್ಹರೋ ಆಯಾ ಫಲವನ್ನು ಅವರಿಗೆ ಕೊಡ್ತಾನೆ. ಹೀಗಾಗಿ ದೇವರು ಸಮ, ಯಮ ಸಮವರ್ತಿ. ದೇವರು ಹಾಗೆ ನಹಿ ಮಾತೃ ಕಲತ್ರಾದವು ಗುರು ಶಿಷ್ಯಾದಿಕೇಪಿ ಚ ವಸಿಷ್ಠ ಪುಲ್ಕಸಾದೌ ಚ ಸಮಧೀಹಿ ಸಮ ಉಚ್ಚತೆ. ಸ್ವಲ್ಪ ಖಾರವಾದ ಮಾತು. ನಹಿ ಮಾತೃ ಕಳತ್ರಾದವು, ಹೆಂಡತಿಯಲ್ಲಿಯೂ ತಾಯಿಯಲ್ಲಿಯೂ ಸಮನಾಗಿರ್ತೇನೆ ಅಂತ ಹೋಗೋದ ಯಾರಾದರೂ? ಹೆಂಡತಿಯನ್ನು ಹೆಂಡತಿ ಥರ ನೋಡಬೇಕು, ತಾಯಿಯನ್ನು ತಾಯಿ ಥರ ನೋಡಬೇಕು. ನಹಿ ಮಾತೃ ಕಲತ್ರಾದವು ಗುರು ಶಿಷ್ಯಾದಿಕೇಪಿ ಚ. ಗುರು ಬೇರೆ, ಶಿಷ್ಯ ಬೇರೆ. ಗುರುವನ್ನ ಗುರುವಿನ ತರಹ ನೋಡಬೇಕು, ಚಿಚ್ಚರನ್ನ ಚಿಚ್ಚರ ತರಹ ನೋಡಬೇಕು. ವಸಿಷ್ಠ ಪುಲ್ಕಸಾದೌ ಚ, ವಸಿಷ್ಠರು ಋಷಿಗಳು, ಪುಲ್ಕಸ ಅಂದ್ರೆ ಚಂಡಾಲ, ಇಬ್ಬರನ್ನು ಸಮ ಅಂತ ಅಂದ್ಬಿಡೋದೇನು? ಆ ಸಾಮ್ಯವನ್ನ ಯಾರೂ ಕೂಡ ಸಾಮ್ಯ ಅನ್ನಲ್ಲ, ಹುಚ್ಚ ಅಂತಾರೆ.
ಸ್ವಭಾವಮನ್ಯಥಾ ಕರ್ತು ಯಶಕ್ತೋಪ್ಯನುವರ್ತತೆ ನಾಸೌ ಲೋಕೇಪಿ ವಿಷಮೋ ನವಾ ನಿರ್ಘೃಣ ಉಚ್ಯತೆ. ಸ್ವಭಾವಮನ್ಯಥಾ ಕರ್ತು, ಸ್ವಭಾವವನ್ನು ಬೇರೆ ರೀತಿಯಾಗಿ ಮಾಡಲಿಕ್ಕೆ ಶಕ್ತಿ ಇದ್ರೂ ಕೂಡ ಅನುಸರಿಸುವವನನ್ನು ಯಾರೂ ಬೈಯೋದಿಲ್ಲ. ಯಾಕೆಂದ್ರೆ ಸಮರ್ಥೋಪಿ ಹಂಸಾದೀನ್ ಕಾಕಿ ಕರ್ತುಂಚಯೋ ಮುನಿ ನ ಕಾಕಿ ಕುರುತೆ ಎಂ ಕಿಂ ಲೋಕೆ ವಿಷಮ ಉಚ್ಯತೆ. ಹಂಸಗಳನ್ನೆಲ್ಲ ಕಾಗೆಗಳನ್ನಾಗಿ ಮಾಡ್ಲಿಕ್ಕೆ ಶಕ್ತಿ ಇರುತ್ತೆ ದೇವರಿಗೆ, ಆದರೆ ಯಾವತ್ತಾದ್ರೂ ಮಾಡ್ತಾನ? ಅವನನ್ನು ವಿಷಮ ಅಂದ್ಬಿಡೋದೇನು? ಯಾಕೆ ಅಂದ್ರೆ ಅದಕ್ಕಿಂತ ವೈಷಮ್ಯ ಬೇರೆ ಇಲ್ಲ. ಎಲ್ಲ ಕಾಗೆಗಳು ಸಮ ಆಗಿರಬೇಕು, ಕಾಗೆಗಳಿಗೆ ಒಳ್ಳೆ ಸ್ಥಾನ ಬರಬೇಕು ಅಂತ ಹಂಸವನ್ನ ಕಾಗೆ ಮಾಡ್ಬಿಡೋದಾ? ನೀನು ಎರಡು ಮಾಡಿದ್ರು ತಪ್ಪು. ಹಂಸವನ್ನ ಕಾಗೆ ಮಾಡಿದ್ರು ನೀನು ಪಾರ್ಷಿಯಲ್ ಸೈಟ್ ಇರುವವ, ದೋಷಿ. ಕಾಗೆಗಳನ್ನೆಲ್ಲ ಹಂಸ ಮಾಡಿದ್ರು ತಪ್ಪು, ಹಂಸಗಳನ್ನೆಲ್ಲ ಕಾಗೆ ಮಾಡಿದ್ರು ತಪ್ಪು. ಯಾಕೆಂದ್ರೆ ಅವರ ಸಹಜ ಸಿದ್ಧವಾದ ಹಕ್ಕನ್ನು ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು. ಹೊಳೆಯುವ ಸೌಂದರ್ಯವನ್ನ ಕಳಪೆಯಾಗಿ ಮಾಡ್ಬಿಡೋದು, ಕಳಪೆಯಾಗಿರ್ಬೇಕಾದದ್ದನ್ನ ಹೊಳೆಯುವ ಸೌಂದರ್ಯವಾಗಿ ಮಾಡ್ಬಿಡೋದು, ಎರಡೂ ಅವ್ರಿಗೆ ಅನ್ಯಾಯವೇ ಅಲ್ವೇ? ಸುಮ್ಮನೆ ಯೋಚನೆ ಮಾಡಿ ಒಮ್ಮೆ. ನಾನು ಸಮನಾಗಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ 35% ಮಾರ್ಕ್ಸ್ ಕೊಟ್ಬಿಟ್ರೆ 100 ಮಾರ್ಕ್ಸ್ ಬರೆದಿರೋವನಿಗೂ ಅವನು ಸಮ ಅಂತಾರೇನು ಯಾರಾದರೂ? ಸಮ ಎಲ್ಲರೂ ಅಲ್ಲ. ಇವುಗಳೆಲ್ಲ ಹಂಗೆ ಮಾಡ್ಲಿಕ್ಕೆ ಹೊರಟಿರೋದು, ಅದು ಬೇರೆ. ವಿಷಮತ್ವಂತು ದೋಷಾಯ ಶುಭಾಶುಭ ವಿಪರ್ಯಯೇ ಶುಭಾಶುಭ ನಿಯಂತೃತ್ವಂ ನ ದೋಷೋ ಗುಣಯೇವತಃ. ವಿಷಮತ್ವ ಎಲ್ಲಿ ದೋಷ ಗೊತ್ತಾ? ಶುಭಾಶುಭ ವಿಪರ್ಯಯೇ, ಒಳ್ಳೆಯದಕ್ಕೆ ಕೆಟ್ಟ ಫಲ, ಕೆಡುಕಿಗೆ ಒಳ್ಳೆ ಫಲ ಕೊಟ್ರೆ ಅದನ್ನು ವೈಷಮ್ಯ ಅಂತ ಕರೆಯೋದು, ಬೇರೆ ಅಲ್ಲ. ಒಳ್ಳೆಯದಕ್ಕೆ ಒಳ್ಳೆ ಫಲ, ಕೆಡುಕಿಗೆ ಕೆಟ್ಟ ಫಲ ಕೊಟ್ರೆ ಪಕ್ಷಪಾತ ಅಂತ ಅನ್ನೋಲ್ಲ, ಉಲ್ಟಾ ಮಾಡಿದ್ರೆ ಮಾತ್ರ ಪಕ್ಷಪಾತ ಅನ್ನೋದು. ನ ವಿಷ್ಣೋರ್ ವಿಷಮತ್ವಂತು ಯೋಗ್ಯತಾಪೇಕ್ಷೆಯ ಕ್ವಚಿತ್ ಯೋಗ್ಯತಾಯಾಸ್ತನ್ನಿಯತ್ಯ ವಿಷಮತ್ವಂ ಕ್ವಚಿತ್ ಭವೇತ್. ದೇವರಿಗೆ ಯಾವತ್ತೂ ವೈಷಮ್ಯ ಇಲ್ಲ. ಯಾಕೆಂದ್ರೆ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಯೋಗ್ಯತೆ ಅನ್ನೋದು ಅವನ ವಶದಲ್ಲಿದೆ, ಆದರೆ ಪೂರ್ತಿ ಚೇಂಜ್ ಮಾಡೋಲ್ಲ. ಯೋಗ್ಯತೆಯನ್ನೇ ಬದಲು ಮಾಡಿಬಿಡೋದಿಲ್ಲ. ಆದ್ದರಿಂದ ನೀವು ಚಿಂತನೆ ಮಾಡಬೇಕು. ವಿಷಮತ್ವಂತು ದೋಷಾಯ ಶುಭಾಶುಭ ವಿಪರ್ಯಯೇ ಶುಭಾಶುಭ ನಿಯಂತೃತ್ವಂ ನ ದೋಷೋ ಗುಣಯೇವ ಯಸಃ. ವಿಷಮತ್ವಂತು ದೋಷಾಯ, ವ್ಯತ್ಯಾಸ ಮಾಡಿದ್ರೆ ದೋಷ. ಯಾವಾಗ ಒಳಿತು ಕೆಡುಕುಗಳನ್ನು ಮಿಕ್ಸ್ ಮಾಡಿದ್ರೆ. ಶುಭಾಶುಭ ನಿಯಂತೃತ್ವಂ ನ ದೋಷಃ, ಇಲ್ಲಿ ಒಳಿತು ಕೆಡುಕುಗಳನ್ನು ನಿಯಂತ್ರಣ ಮಾಡ್ತಾನೆ ವಿನಃ ಬದಲಾವಣೆ ಮಾಡೋದಿಲ್ಲ. ಅದು ದೋಷ ಅಲ್ಲ, ದೇವರದ್ದು. ವೈಷಮ್ಯಂ ನಿರ್ಘಣತ್ವಂಚ ವೇದ ಪ್ರಾಮಾಣ್ಯ ಕಾರಣಂ ನಾಂಗೀಕಾರ್ಯ ಮತೋನ್ಯಸ್ತು ನ ವೈಷಮ್ಯಾದಿನಾಮಕಂ ಅಂತ ಹೇಳುತ್ತಾರೆ. ಅದರಿಂದಾಗಿ ನಾವು ಯಾವ ರೀತಿ ಇದನ್ನು ಚಿಂತನೆ ಮಾಡಬಹುದು? ವ್ಯಾಸತೀರ್ಥರ ಒಂದು ಈ ಚಂದ್ರಿಕೆಯ ಕೆಲವೊಂದು ಭಾಗ ಇನ್ನೂ ಬೇಕಷ್ಟಿದೆ. ವಾಸ್ತವವಾಗಿ ವ್ಯಾಸತೀರ್ಥರ ಚಾಟುಕ್ತಿಗಳು ಅಂತ ಮಾಡಿದ್ರೇನೆ ಒಂದು ಒಳ್ಳೆಯ ಹೊತ್ತಗೆ ಆಗತ್ತೆ, ಅಷ್ಟು ವಿಷಯ ಇದೆ. ನ್ಯಾಯಾಮೃತದಲ್ಲಿಯೂ ಅಷ್ಟೆ. ನ್ಯಾಯಾಮೃತ ಅವರ ಈ 3 ಗ್ರಂಥಗಳ ಬಗ್ಗೆ ನಿಮಗೆ ಹೇಳಬೇಕು. ಮಧ್ವಾಚಾರ್ಯರ 3 ಗ್ರಂಥಗಳಿದೆ. ಖಂಡನತ್ರಯ, ಮಾಯಾವಾದ ದೂಷಣ, ಮಿಥ್ಯಾತ್ವಾನುಮಾನ ದೂಷಣ ಅಥವಾ ಖಂಡನ ಎರಡೂ ಒಂದೇ, ಉಪಾಧಿ ದೂಷಣ ಅಥವಾ ಉಪಾಧಿ ಖಂಡನ. ಈ 3 ಗ್ರಂಥಗಳಿದೆ. ಈ 3 ಗ್ರಂಥಗಳು ಮತ್ತೆ ವಾದ, ಇದನ್ನ ಇವಾಗ ತತ್ವೋದ್ಯೋತ ಅಂತ ಕರೀತಾರೆ. ಇದು ಸೇರಿ ಈ 4 ಗ್ರಂಥಗಳಲ್ಲಿ ಇರುವ ಒಂದು ಶೈಲಿಯನ್ನ, ವಿಷಯವನ್ನ ಸಂಗ್ರಹಿಸಿ ಜಯತೀರ್ಥರು ವಾದಾವಳಿ ಎನ್ನುವ ಗ್ರಂಥವನ್ನು ಮಾಡಿದರು. ಆ ವಾದಾವಳಿ ಎನ್ನುವ ಗ್ರಂಥದ ಮುಂದುವರಿದ ಭಾಗ ವಿಷ್ಣುದಾಸಾಚಾರ್ಯರ ವಾದರತ್ನಾವಳಿ. ಆ ವಾದರತ್ನಾವಳಿಯನ್ನು ಗುರುಗಳು ಅವರ 30ನೇ ವಯಸ್ಸಿನಲ್ಲಿ ಎಡಿಟ್ ಮಾಡಿದ್ರು. ಆದರೆ ಅದನ್ನ
ಕಡೆಯಲ್ಲಿ ನಾನು ಮತ್ತು ಇದು ಮಧು, ನಮ್ಮ ಅಣ್ಣ ಇಬ್ಬರು ಹೋಗಿ ಅವ್ರಿಗಿದನ್ನು ಮಾಡಿ ಅಂತ ಕೇಳಿದ್ವಿ. ಇಂಟ್ರೆಸ್ಟ್ ಇಲ್ಲ ಕಣೋ ಅಂತಂದ್ಬಿಟ್ರು. ನೆನಪಿದೆಯಾ ಮಧು? ಇಂಟ್ರೆಸ್ಟ್ ಇಲ್ಲ ಕಣೋ. ಆ ಕಡೆಗೆ ಅವ್ರಿಗೆ ಅನುವ್ಯಾಖ್ಯಾನನೂ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರು. ಇಂಟ್ರೆಸ್ಟ್ ಇಲ್ಲ ನನಗೆ ಅಂತ. ಇಲ್ಲ, ಅದು ಅವರ ಮರ್ಜಿ, ದೇವರು ಇಚ್ಛೆ ಕೊಡಲಿಲ್ಲ, ಅದು ಹೇಳಿದ್ದು. ಅವ್ರಿಗೆ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ಆದರೆ ಅದರಲ್ಲಿ ಬಹಳ ಅವರ ತರ್ಕಶಾಸ್ತ್ರದ ವೈದುಷ್ಯ, ಮೀಮಾಂಸಾಶಾಸ್ತ್ರದ ವೈದುಷ್ಯ, ವ್ಯಾಕರಣದ ವೈದುಷ್ಯ ಎಲ್ಲ ಅಲ್ಲಿ ಗೊತ್ತಾಗುತ್ತೆ. ಮೊದಲು ಬೆಂಗಳೂರಿಗೆ ಬಂದಾಗ ಹಾಗೆ ಅವ್ರ ಬಗ್ಗೆ ಒಬ್ಬ ಪತ್ರಿಕೋದ್ಯೋಗಿ, ಚೆನ್ನಾಗಿ ಮಾತು ಬರುತ್ತೆ, ಶಾಸ್ತ್ರ ಎಲ್ಲ ಏನು ಗೊತ್ತಾಗಬೇಕು ಅಂತ ಎಲ್ಲರೂ ಉಪೇಕ್ಷೆಯಲ್ಲಿದ್ದರು. ಯಾವಾಗ ಮಧ್ವವಿಜಯ ಬಂತೋ ಸಂಸ್ಕೃತದಲ್ಲಿ, ಇಲ್ಲ ವ್ಯಾಕರಣ ಬರಬಹುದು, ತರ್ಕ ಬರಲಿಕ್ಕಿಲ್ಲ ಅಂತಂದ್ರು. ತರ್ಕ ಬರಲಿಕ್ಕಿಲ್ಲ, ವೇದಾಂತ ಪ್ರಮೇಯ ಎಲ್ಲ ಅಷ್ಟು ಜ್ಞಾನ ಇಲ್ಲ. ಯಾವಾಗ ಉಪನಿಷತ್ ಚಂದ್ರಿಕಾ ಬಂತೋ ಜ್ಞಾನ ಇರಬಹುದು, ಆಚಾರ ಇಲ್ಲ ಅಂತ ಶುರುವಾಯ್ತು. ಆಮೇಲೆ ಏನೇನೋ ವ್ಯವಸ್ಥೆ ಮಾಡಿ ಏನೇನೋ ಮಾಡಿದ್ರು. ಆದರೆ ಎಲ್ಲರಿಗೂ ಒಳಗಡೆಯಿಂದ ಗೊತ್ತಪ್ಪ, ಎಲ್ಲರೂ ಒಳಗಡೆಯಿಂದ ಕೇಳ್ತಾರೆ, ಹೊರಗಡೆಯಿಂದ ಅದು ತಮ್ಮದೇ ಅಂತನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ. ಆ ಒಂದು ಕಳ್ಳತನ ಅಂತ ಎಲ್ಲರಿಗೂ ಇದೆ. ಅದರಿಂದಾಗಿ ಇರಲಿ. ಇನ್ಫ್ಯಾಕ್ಟು ಉಡುಪಿ ಸ್ವಾಮಿಗಳೇ ಬೆಸ್ಟು. ಒಂದೋ ಅವರಾಗಲ್ಲ ಅಂತ ನೇರವಾಗಿ ಹೇಳ್ತಾರೆ, ಒಂದೋ ಅವರನ್ನ ಮೆಚ್ಚಿ ಮಾತನಾಡ್ತಾರೆ. ಎರಡೇ, ಇಬ್ಬಂದಿ ಅಲ್ಲ. ಇಲ್ಲೆಲ್ಲ ಹಾಗಲ್ಲ. ಒಳಗಡೆಯಿಂದ ಓದ್ಕೊಂಡು ಬರ್ತಾರೆ, ಹೊರಗಡೆಯಿಂದ ಭಾರಿ ಅವ್ರನ್ನ ಖಂಡನೆ ಮಾಡೋ ಹಾಗೆ ಮಾತನಾಡುತ್ತಾರೆ. ಯಾಕೆ ಹೇಳಿದ್ದು ನಾನು ಅಂದರೆ, ವಿದ್ಯಾಮಾನ್ಯರ ಹತ್ತಿರ ಚಂದ್ರಿಕಾ ಅವ್ರಿಗಾಗಿದ್ದು, ಮತ್ತು ಭೇದೋಜ್ಜೀವನವು ವಿದ್ಯಾಮಾನ್ಯರ ಹತ್ರನೇ ಆಗಿದ್ದು. ವ್ಯಾಸತೀರ್ಥರ ಈ ಎರಡೂ ಗ್ರಂಥಗಳು ವಿದ್ಯಾಮಾನ್ಯರ ಹತ್ರನೇ ಆಗಿದ್ದು. ಅವರೇ ಅನುವಾದ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರು ಓದುವ ಶೈಲಿ ನೋಡಿ ಅರ್ಥ ಆಗಿದೆ ಅಂತ ಗೊತ್ತಾಗಿ ವಿದ್ಯಾಮಾನ್ಯರು ಸುಮ್ಮನಾಗಿಬಿಟ್ಟಿದ್ರು. ಕೇಳಲೇ ಇಲ್ಲ ಪರೀಕ್ಷೆ, ಮತ್ತೆ ಅನುವಾದವೇ ಕೇಳಲಿಲ್ಲ. ಹಾಗೆ ಚಂದ್ರಿಕಾ ಹಾಗೆ ಇಲ್ಲೇ ಬಸವನಗುಡಿಯಲ್ಲೇ ಅವರಿಗೆ ಬೆಣ್ಣೆಗೋವಿಂದಪ್ಪನ ಛತ್ರದಲ್ಲಿಯೇ ಪಾಠ ಆಗಿದ್ದು. ಅವಾಗ ಟ್ರಾಮ್ ಓಡಾಡ್ತಾ ಇತ್ತಂತೆ ಬೆಂಗಳೂರಲ್ಲಿ. ಅಷ್ಟು ಹಳೆ ಕಾಲ. 3 ಗಂಟೆ ಅಷ್ಟೊತ್ತಿಗೆ ಚಳಿ ಜಾಸ್ತಿ ಆಗಿ ಸ್ವೆಟರ್ ಹಾಕೊಳ್ತಾ ಇದ್ರಂತೆ. ಅದು ಯಾಕೆ ಹೇಳಿದೆ ಅಂದರೆ, ಆ ವಾದರತ್ನಾವಳಿ ಇದೆಯಲ್ಲ, ಆ ವಾದರತ್ನಾವಳಿಗೆ ಗುರುಗಳ ವಿಸ್ತಾರವಾದ ಟಿಪ್ಪಣಿ ಇದೆ. ಅದನ್ನು ಹಾಗೆ ನೊಣಪ್ರತಿ ಮಾಡಿ ಒಂದು ಪುಸ್ತಕ ಪ್ರಿಂಟ್ ಆಯಿತು. ಆಮೇಲೆ ಅದು ಯಾರದು ಅಂತ ಬೇಡ ಈಗ. ಆಮೇಲೆ ಆ ವಾದರತ್ನಾವಳಿಯ ಮುಂದುವರಿದ ಭಾಗ ನ್ಯಾಯಾಮೃತ. ಆ ನ್ಯಾಯಾಮೃತ ಯಾವ ರೀತಿ ತರಂಗವನ್ನು ಎಬ್ಬಿಸಿತು ಅಂದರೆ, ಖಂಡನ ಮಂಡನ ಪರಂಪರೆ ಈಗಲೂ ಬರ್ತಾ ಇದೆ. ಈಗಲೂ ಆ ನ್ಯಾಯಾಮೃತಕ್ಕೆ ನಮ್ಮ ಸ್ವಾಮಿಗಳ, ಪೇಜಾವರ ಸ್ವಾಮಿಗಳ ನ್ಯಾಯಾಮೃತ ನವನೀತ ಅಂತ ಒಂದು ಅಪೂರ್ಣವಾದ ವ್ಯಾಖ್ಯಾನ ಇದೆ. ಪೂರ್ತಿ ಬರೆದಿದ್ರೆ ಚೆನ್ನಾಗಿತ್ತು ಅಂತ ನಮಗೆ ದೇವರಿಗೆ ಇಚ್ಛೆ ಇರಬೇಕಲ್ಲ. ಹಾಗೆ ಅವರು ಕಾರಲ್ಲಿ ಹೋಗ್ತಾ ಅದನ್ನು ಬರ್ಕೊಂಡು ಎಲ್ಲ ಅವ್ರಿಗೆ ಕೊಡಬೇಕು, ರೆಡಿ ಮಾಡಿ ಎಲ್ಲ ಪುಸ್ತಕ ಇಟ್ಕೊಂಡಿರ್ಬೇಕು. ನಮ್ಮ ರಂಗಾಚಾರ್ಯ ಗಣಾಚಾರಿ ಅಂತ ಹೇಳಿ ಅವರು ಆ ಪುಸ್ತಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಕಾರಲ್ಲಿ ಕೂತಾಗ ಅವ್ರು ಹಿಂಗೆ ತೆಗೆದು ಕೊಡೋರು, ಅದು ನೋಡ್ಬಿಟ್ಟು ಅದಕ್ಕೆ ಬರೆಯೋರು. ಕ್ಲುಪ್ತವಾಗಿ ಬಹಳ ಚೆನ್ನಾಗಿದೆ ಆ ವ್ಯಾಖ್ಯಾನ ಕೂಡ, ನ್ಯಾಯಾಮೃತ ನವನೀತ ಅಂತ. ಬಹಳ ಚೆನ್ನಾಗಿದೆ ಆ ವ್ಯಾಖ್ಯಾನ. ಇರಲಿ, ಆ ನ್ಯಾಯಾಮೃತ ಹಾಗೆ ಹೋಯಿತು. ಆಮೇಲೆ ತರ್ಕತಾಂಡವ ಅಂತ. ತರ್ಕತಾಂಡವ ಏನಾಗಿತ್ತು, ಈ ಗಂಗೇಶೋಪಾಧ್ಯಾಯ ಅಂತ. ಆ ಗಂಗೇಶೋಪಾಧ್ಯಾಯ ಮಧ್ವಾಚಾರ್ಯರ ಕಾಲದಲ್ಲಿ ಇದ್ದವ. ಮೊದಲು ಅವಚ್ಛೇದಕ ಅವಚ್ಛಿನ್ನ ಅನ್ನುವ ಭಾಷೆಯನ್ನ ಅವನು ಹಾಕಿದ್ದು. ಅಲ್ಲಿ ತನಕ ಆ ತರಹ ಇರಲಿಲ್ಲ. ಅವನು ಗಂಗೇಶೋಪಾಧ್ಯಾಯ ನ್ಯೂಟನ್ ತರಹ. ನ್ಯೂಟನ್ನಿಂದ ಆಮೇಲೆ ಬಂದದ್ದೆಲ್ಲ ಮಾಡರ್ನ್ ಸೈನ್ಸ್. ಹೇಗೆ ಹಾಗೆ ಗಂಗೇಶೋಪಾಧ್ಯಾಯ ಆದ್ಮೇಲೆ ಬಂದದ್ದೆಲ್ಲ ನವ್ಯ ನ್ಯಾಯ. ಅವ್ರೇನ್ ಮಾಡಿದ್ರು, ಅವತ್ತಿನ ತನಕ ವೈಶೇಷಿಕರು ಮೊದಲಾದವರದನ್ನು ಎಲ್ಲರನ್ನ ಖಂಡನೆ ಮಾಡಿ ತರ್ಕ ತಾಂಡವ ಅಂತ. ಅದೊಂದು ತಮಾಷೆಯ ಮಾತು ಇದೆ. ನ್ಯಾಯಾಮೃತ ಬರೆದಾಗ ತಾರ್ಕಿಕರು ಹೋ ಅಂತ ಅಂದ್ಬಿಟ್ರಂತೆ ವ್ಯಾಸತೀರ್ಥರನ್ನ. ನೋಡಿ, ನಾವು ಕೊಟ್ಟ ಮೆಥಡಾಲಜಿಯನ್ನು ಬಳಸ್ಕೊಂಡು ಹೇಗೆ ಎಷ್ಟು ಅದ್ಭುತವಾದ ಗ್ರಂಥ ಬರೆದಿದ್ದಾರೆ, ಎಲ್ಲ ನಮ್ಮದೇ ಪ್ರಸಾದ ಅಂತ ತರ್ಕತಾಂಡವ ಬರೆದರು.
ಅಂದರೆ ತಾರ್ಕಿಕರನ್ನು ಖಂಡನೆ ಮಾಡಿದ್ರು. ಅದಕ್ಕೆ ಒಂದು ಉದ್ಗಾರ ಹೊರಡುತ್ತಂತೆ, ನ್ಯಾಯಾಮೃತ ಅರ್ಜಿತ ಕೀರ್ತಿ ತಾಂಡವೇನ ವಿನಾಶಿತ ಅಂತ. ನ್ಯಾಯಾಮೃತದಿಂದ ಬಂದ ತಾರ್ಕಿಕ ಅಂತನ್ನುವ ಒಂದು ಇದೇನಿದೆ ಖ್ಯಾತಿ ತಾಂಡವೇನ ವಿನಾಶಿತ, ಕುಣಿತದಿಂದ ಹೊರಟೋಯ್ತು ಅಂತ. ಆ ತರ್ಕತಾಂಡವದ ಎಷ್ಟೋ ಪ್ರಮೇಯಗಳನ್ನು ಈಗ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ 3 ಕೃತಿಗಳಿದೆಯಲ್ಲ ಬಹಳ ಸೊಗಸಾಗಿ ಇದೆ. ಒಂದು ಆ ವ್ಯಾಸತೀರ್ಥರ ಆ ಮಾತನ್ನ ಕೇಳಿದವನಿಗೆ ಎಂತಹ ಒಬ್ಬ ವಿದ್ವಾಂಸ, ಎಂತಹ ಪ್ರೌಢಿಮೆ ಇದ್ರೂ ಆ ಗ್ರಂಥವನ್ನು ನೋಡಿದಾಗ ಅವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ಸತ್ತೆ ಅನ್ನುವ ಒಂದು ಮಾತನ್ನ ರಾಘವೇಂದ್ರ ವಿಜಯದ ನಾರಾಯಣಾಚಾರ್ಯರು ಬರೀತಾರೆ. ಹಾಗಿದೆ ಅದು. ರಾಘವೇಂದ್ರ ಸ್ವಾಮಿಗಳು ಕೂಡ ಚಂದ್ರಿಕಾಗೆ ಪ್ರಕಾಶ ಅಂತ ಬರೆದರು, ವಾದಾವಳಿಗೂ ವ್ಯಾಖ್ಯಾನ ಬರೆದರು, ನ್ಯಾಯಾಮೃತವನ್ನ ವಾದಾವಳಿಯ ಮೂಲಕ ವ್ಯಾಖ್ಯಾನ ಮಾಡಿದ್ರು. ಅವರು ನ್ಯಾಯಾಮೃತಕ್ಕೆ ನೇರವಾಗಿ ವ್ಯಾಖ್ಯಾನ ಬರಲಿಲ್ಲ. ತರ್ಕತಾಂಡವಕ್ಕೆ ನ್ಯಾಯದೀಪ ಅಂತ ವ್ಯಾಖ್ಯಾನ ಬರೆದರು. ಇವರೇ ಆಗಿದ್ರೆ, ರಾಘವೇಂದ್ರ ಸ್ವಾಮಿಗಳೇ ಆಗಿದ್ರೆ, ವ್ಯಾಸತೀರ್ಥರಾಗಿದ್ರೆ ತಮಗ್ ತಾವೇ ನಮಸ್ಕಾರ ಮಾಡ್ಕೊತಾರೆ. ಚಂದ್ರಿಕಾಗೆ ಅವರು ಮಾರು ಹೋಗಿ 2 ವ್ಯಾಖ್ಯಾನ ಬರೆದರು. ಚಂದ್ರಿಕಾಗೆ ಒಂದು ತತ್ವಪ್ರಕಾಶಿಕಾ ಭಾವದೀಪ, ಅದು ಒಂದು ರೀತಿ ಚಂದ್ರಿಕಾ ವ್ಯಾಖ್ಯಾನವೇ. ಆಮೇಲೆ ನೇರವಾಗಿ ಪ್ರಕಾಶಿಕಾ ಅಂತ ಬರೆದರು. ಆ ತರಹದ ಆ ಸೂಜಿಗಲ್ಲಿನಂತೆ ಸೆಳೆದ ಗ್ರಂಥಗಳು ಪ್ರಪಂಚವನ್ನ, ಮಾಧ್ವ ಪ್ರಪಂಚವನ್ನ, ವಾಂಗ್ಮಯ ಪ್ರಪಂಚವನ್ನ. ದಾಸಗುಪ್ತ ಕೂಡ ಹೇಳ್ತಾನೆ, ಜಯತೀರ್ಥರಂತಹ ವ್ಯಾಸತೀರ್ಥರಂತಹ, ಮುಖ್ಯವಾಗಿ ವ್ಯಾಸತೀರ್ಥರಂತಹ ಒಬ್ಬ ಪ್ರತಿವಾದಿ ಬರಲೇ ಇಲ್ಲ, ಅಂತಹ ಅಥಾರಿಟಿ ಅವರಿಗೆ. ಆ ತರಹದ ವ್ಯಾಸತೀರ್ಥರ ಒಂದು ಕೃತಿಯನ್ನ ನಾವು ಓದಿ, ಅದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಇವ್ರು ಯಾವ ದೃಷ್ಟಿಯಲ್ಲಿ ಸಾಮಾನ್ಯ ವಿಶೇಷ ಅಂತ ವಿಭಾಗ ಮಾಡ್ತಾರೋ ನನಗಿನ್ನೂ ಅರ್ಥವೇ ಆಗಲ್ಲ. ಜನರು ಅವರು ಏನು ಮೆಥಡಾಲಜಿಯನ್ನು ಓದಿದ್ದಾರೆ, ಆ ಮೆಥಡಾಲಜಿಯಲ್ಲಿ ಬೋರ್ಡ್ ಇಟ್ಕೊಂಡು ಮಾಡಿದ್ರೆ ಯಾಕೆ ಅರ್ಥ ಆಗಲ್ಲ? ಆಗತ್ತೆ. ಆಗದೇ ಇರೋದು ಯಾವುದೂ ಇಲ್ಲ. ನಾವು ಹೇಳದೇ ಇರೋದ್ರ ಮೇಲಿರೋದು. ಯಾವ ಗ್ರಂಥ ಮೊದಲು, ಯಾವ ಗ್ರಂಥ ನಂತರ ಅಂತ ಯಾರು ನಿಯಾಮಕರು? ಈ ಗ್ರಂಥ ಓದ್ದೇ ಅರ್ಥ ಆಯಿತು, ಕಾಲದ ಪಕ್ವತೆ ಬಂತು, ಅರ್ಥ ಆಯಿತು, ಅಷ್ಟೇ, ತಿನ್ನೇನಿಲ್ಲ. ಆ ತರಹದ ವ್ಯಾಸತೀರ್ಥರ ಗ್ರಂಥಗಳನ್ನು ಒಟ್ಟಿಗೆ ಇನ್ನೂ ಓದುವಂತಹ ಭಾಗ್ಯ ಬರಲಿ ಅಂತ ದೇವರಲ್ಲಿ ಕೇಳ್ತಾ, ವ್ಯಾಸತೀರ್ಥರ ಮೂಲಕ ಇಷ್ಟೆಲ್ಲ ಕೆಲಸ ಮಾಡಿಸಿದ ದೇವರು, ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಅವರನ್ನು ನೆನಪಿಸಿಕೊಳ್ಳೋಣ. ದೇವರು ಅವ್ರ ಮೂಲಕ ಈ ತರಹದ ಕೆಲಸಗಳನ್ನೆಲ್ಲ ಮಾಡಿಸಿದ. ಕಡೆಗೆ ಆ ದೇವರಲ್ಲಿಯೇ, ಏಕೆಂದರೆ ಯದ್ಯದ್ವಿಭೂತಿ ಮತ್ತು ಸತ್ವಂ ಅಲ್ವೇ, ಏನೋ ಅದ್ಭುತವಾದ ಕೆಲಸ ನಡೆದಿದೆ ಅಂದರೆ ದೇವರ ಒಂದು ರೂಪ ಅಲ್ಲಿ ನಿಂತು ಕೆಲಸ ಮಾಡಿದೆ ಅಂತ ಅರ್ಥ. ಅಂತಹ ದೇವರನ್ನು ನೆನೆಯುತ್ತಾ ಆ ದೇವರ ಮಹಿಮೆ ನಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.